ಯೋ ಗೈಸ್ ಗೆಲ್ಲರು ಹೇಗಿದ್ದೀರಾ? ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ತುಂಬಾನೇ ವಿಚಿತ್ರವಾಗಿರುವ ಒಂದು ರಷ್ಯನ್ ಸೈಫೈ ಮೂವಿಯನ್ನೇ ನೋಡ್ತಿದೀವಿ. ಸೊ ಒನ್ ಲೈನರ್ ಏನು ಅಂದ್ರೆ ಫ್ಯೂಚರ್ ಅಲ್ಲಿ ಮನುಷ್ಯರಿಗೆ ಸಹಾಯವನ್ನ ಅಂದ್ರೆ ಹೆಲ್ಪ್ ಅನ್ನ ಮಾಡೋದಕ್ಕಾಗಿ ನಾವು ಮನುಷ್ಯರೇ ಕಂಡುಹಿಡಿದಿರುವ ಒಂದು ಅದ್ಭುತವಾದ ವಿಷಯವೇ ಹ್ಯೂಮನಾಯ್ಡ್ಸ್, ಅಂದ್ರೆ ಮನುಷ್ಯರ ತರನೇ ಇರ್ತಾ ಇರುವ ರೋಬೋಟ್ಸ್. ಆಲ್ಮೋಸ್ಟ್ ನೋಡೋದಕ್ಕೆ ಹಾಗೆ ಡಿಟ್ಟೋ ಮನುಷ್ಯರ ರೀತಿನೇ ಇರುತ್ತೆ. ಅದು ಮಾತ್ರ ಇಲ್ಲ, ಮನುಷ್ಯರಿಗೆ ಇರೋದು ಎಲ್ಲವೇ ಆ ರೋಬೋಟ್ಸ್ ಗೂ ಇರುತ್ತೆ. ಸೊ ಅಂತಹ ರೋಬೋಟ್ಸ್ ಅನ್ನ ಸೇಲ್ ಮಾಡುವ ಅಂಗಡಿಯಲ್ಲಿ ನಮ್ಮ ಹೀರೋಯಿನ್ ಕೆಲಸ ಮಾಡಿ ಬರ್ತಿರ್ತಾರೆ. ಹಾಗಿರ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ಲಿ ಸಡನ್ ಆಗಿ ಒಂದು ರೋಬೋಟ್ ಎರರ್ ಅಂತ ಬಂದ್ಬಿಡುತ್ತೆ. ಆದ್ರಿಂದ ಆ ರೋಬೋಟ್ ಅನ್ನ ನಮ್ಮ ಹೀರೋಯಿನ್ ತಗೋತಾರೆ. ಸೊ ಅದು ಯಾವ ರೀತಿಯ ಎರರ್, ಅದರ ನಂತರ ನಮ್ಮ ಹೀರೋಯಿನ್ ಆ ರೋಬೋಟ್ ಇಂದ ಯಾವ ರೀತಿಯ ಪ್ರಾಬ್ಲಮ್, ಏನೆಲ್ಲ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಿದ್ಲು, ಆ ರೋಬೋಟ್ ಗೆ ಏನಾಯ್ತು ಅನ್ನೋದನ್ನ ತುಂಬಾನೇ ಡಿಫ್ರೆಂಟ್ ಆಗಿ ವಿಚಿತ್ರವಾಗಿ ನಮಗೆ ಹೇಳಿರುವ ಕಥೆನೆ 2020ರಲ್ಲಿ ರಿಲೀಸ್ ಆಗಿದ್ದ ದಿ ಅನ್ಪರ್ಫೆಕ್ಟ್ ಮ್ಯಾನ್. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅನ್ನ ನಮಗೆ ತೋರಿಸ್ತಾರೆ. ಆ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಲಾಟ್ ಅಲ್ಲಿ ಸಮಂತಾ ಅನ್ನುವ ಒಬ್ಬಳು ರಷ್ಯನ್ ಹುಡುಗಿ ಅವಳ ಬಾಯ್ ಫ್ರೆಂಡ್ ಜೊತೆ ಸೇರಿ ಆ ಜಾಗದಲ್ಲಿ ಜೀವನ ಮಾಡಿ ಬರ್ತಿರ್ತಾಳೆ. ಇವಳೇನೆ ಈ ಮೂವಿಯ ಹೀರೋಯಿನ್ ಸವಾಟ. ಸೊ ಅವಳ ಬಾಯ್ ಫ್ರೆಂಡಿನ ಹೆಸರು ಬೋರಿಯಾಡ್. ಸೊ ನಮ್ಮ ಹೀರೋಯಿನ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋಯಿನ್ ಇದಕ್ಕೂ ಮುಂಚೆ ಒಂದು ಕಾರ್ ಶೋರೂಮ್ ಅಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ಲು. ಇವಾಗ ಕೆಲಸವನ್ನ ರಿಸೈನ್ ಮಾಡಿಬಿಟ್ಟು ಹೊಸ ಕೆಲಸವನ್ನ ಹುಡುಕ್ತಿದ್ದಾಳೆ. ಆ ರೀತಿ ನಮ್ಮ ಹುಡುಗಿ ಕೆಲಸವನ್ನ ಹುಡುಕ್ತಿರ್ಬೇಕಾದ್ರೇನೆ ಒಂದು ದೊಡ್ಡ ರೋಬೋಟಿಕ್ ಕಂಪನಿಯಿಂದ ನಮ್ಮ ಹೀರೋಯಿನ್ ಅನ್ನ ಇಂಟರ್ವ್ಯೂಗೆ ಕರೆದಿರ್ತಾರೆ. ಸೊ ಅಲ್ಲಿಗೆ ಹೋಗಿ ನಮ್ಮ ಹೀರೋಯಿನ್ ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡ್ತಾಳೆ. ನಮ್ಮ ಹೀರೋಯಿನ್ ತುಂಬಾನೇ ಬ್ರಿಲಿಯಂಟ್ ಅನ್ನೋದ್ರಿಂದ ಅವ್ರುಗಳು ಕೇಳುವ ಕ್ವಶನ್ಸ್ ಗೆ ಎಲ್ಲದಕ್ಕೂ ಸೂಪರ್ ಆಗಿ ಸಖತ್ತಾಗಿ ಆನ್ಸರ್ ಅನ್ನು ಕೊಡ್ತಿರ್ತಾಳೆ. ತುಂಬಾನೇ ಇಂಟೆಲಿಜೆಂಟ್ ಆಗಿ ಆನ್ಸರ್ ಅನ್ನ ಮಾಡ್ತಿರ್ತಾಳೆ. ಇದರಿಂದ ಇಂಪ್ರೆಸ್ ಆಗಿದ್ದ ಕಂಪನಿಯ ಬಾಸ್ ನೆಕ್ಸ್ಟ್ ನಡೆಯಲಿರುವ ರೋಬೋಟಿಕ್ ಲಾಂಚ್ ಗೆ ನೀವೇನೇ ಮ್ಯಾನೇಜರ್ ಆಗಿರ್ಬೇಕು ಅಂತ ನಮ್ಮ ಹೀರೋಯಿನ್ ಗೆ ಕೆಲಸವನ್ನ ಕೊಟ್ಟು ಅಪಾಯಿಂಟ್ಮೆಂಟ್ ಅನ್ನ ಮಾಡ್ತಾರೆ. ಇದರಿಂದ ನಮ್ಮ ಹೀರೋಯಿನ್ ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಸೊ ಅದೇ ಖುಷಿಲಿ ಮನೆಗೆ ಬರ್ತಾಳೆ. ಮನೆಗೆ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಬಾಯ್ ಫ್ರೆಂಡ್ ಒಂದ್ ರೀತಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರ್ತಾನೆ. ಒಂದೊಂದ್ ರೀತಿ ನೋಡ್ತಿರ್ತಾನೆ. ಆಕ್ಚುಲಿ ಬಾಯ್ ಫ್ರೆಂಡ್ ಒಬ್ಬ ಜಿಮ್ ಟ್ರೈನರ್, ಆದ್ರಿಂದ ವರ್ಕೌಟ್ ಅನ್ನ ಮಾಡ್ತಿರ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಗೆ ಅವನು ಈ ಸಮಯದಲ್ಲಿ ಈ ರೀತಿ ವಿಚಿತ್ರವಾಗಿ ವರ್ಕೌಟ್ ಅನ್ನ ಮಾಡ್ತಿರೋದು ಅವಳಿಗೆ ಏನೋ ಒಂದ್ ರೀತಿಯ ಡೌಟ್ ಅನ್ನ ಕೊಡ್ತಿರುತ್ತೆ. ಅದೇ ಸಮಯದಲ್ಲಿ ನೋಡ್ಬೇಕಾದ್ರೆ ಬಾತ್ರೂಮ್ ಒಳಗಡೆಯಿಂದ ಏನೋ ಒಂದ್ ರೀತಿಯ ಸದ್ದಾಗುತ್ತೆ. ಏನದು ಸದ್ದು ಅಂತ ಹೀರೋಯಿನ್ ಕೇಳಿದ್ರೆ ಅದು ನನ್ನ ಕ್ಲೈಂಟೇ, ಬೇರೆ ಯಾರು ಇಲ್ಲ ಅಂತ ಹೇಳಿ ಅವನು ನಮ್ಮ ಹೀರೋಯಿನ್ ಹತ್ರ ಮೇಂಟೈನ್ ಮಾಡ್ತಿರ್ಬೇಕಾದ್ರೆ ಒಬ್ಬಳು ಹುಡುಗಿ ಸ್ನಾನವನ್ನ ಮುಗಿಸಿ ಬರೀ ಟವಲ್ ಜೊತೆಗೆ ಬಾತ್ರೂಮ್ ಡೋರ್ ಅನ್ನು ಓಪನ್ ಮಾಡಿ ಹೊರಗಡೆ ಬಂದು ನಿಂತ್ಕೋತಾಳೆ. ಇದನ್ನ ನೋಡಿ ನಮ್ಮ ಹೀರೋಯಿನ್ ಗೆ ತುಂಬಾನೇ ಶಾಕ್ ಆಗ್ತಿರುತ್ತೆ. ಯಾಕೆಂದ್ರೆ ಇವಳ ಬಾಯ್ ಫ್ರೆಂಡ್ ಇನ್ನೊಬ್ಬಳು ಹುಡುಗಿಯ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ತಿದ್ದಾನೆ. ಇದು ಅರ್ಥ ಆಗಿ ತುಂಬಾನೇ ಬೇಜಾರಾಗ್ತಿರ್ತಾಳೆ. ಸೊ ಆ ಹುಡುಗಿ ಅಲ್ಲಿಂದ ಹೋದ ಮೇಲೆ ಆ ಬಾಯ್ ಫ್ರೆಂಡ್ ತುಂಬಾನೇ ಕ್ಯಾಶುವಲ್ ಆಗಿ ನಮ್ಮ ಹೀರೋಯಿನ್ ಹತ್ರ ಬಂದು ಸಾರಿಯನ್ನ ಕೇಳ್ತಿರ್ತಾನೆ. ನಮ್ಮ ಹೀರೋಯಿನ್ ಪೂರ್ತಿ ಕಣ್ಣೀರನ್ನ ಕಚ್ಕೊಂಡು ಹಾಗೆ ತುಂಬಾನೇ ಅಪ್ಸೆಟ್ ಆಗಿ ಅವನ ಮುಖವನ್ನು ನೋಡ್ತಾಳೆ. ಇಷ್ಟು ದೊಡ್ಡ ತಪ್ಪು ಆಗಿದ್ರು ಕೂಡ ನಮ್ಮ ಹೀರೋಯಿನ್ ಕೈಯಲ್ಲಿ ಅವಳ ಬಾಯ್ ಫ್ರೆಂಡ್ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅಳ್ತಿರ್ತಾಳೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ ತುಂಬಾನೇ ಎಮೋಷನಲ್ ಆಗಿ ಅವಳ ಬಾಯ್ ಫ್ರೆಂಡ್ ಜೊತೆ ಕನೆಕ್ಟ್ ಆಗಿದ್ದಾಳೆ. ಆದ್ರಿಂದ ಅವನಿಗೆ ಏನನ್ನು ಹೇಳ್ದೆ ಹಾಗೇನೆ ಒಂದ್ ರೀತಿ ಸೈಲೆಂಟ್ ಆಗಿ ಅಳ್ತಾನೆ ಇರ್ತಾಳೆ. ಸೊ ಆ ರೀತಿ ನಮ್ಮ ಹೀರೋಯಿನ್ ಸೈಲೆಂಟ್ ಆಗಿ ಇರ್ತಾ ಇರುವ ವಿಷಯ ಈ ಬಾಯ್ ಫ್ರೆಂಡ್ ಗೆ ಒಂದು ಚೂರು ಇಷ್ಟನೇ ಆಗ್ತಿಲ್ಲ. ಅದು ಯಾಕೋ ಒಂದ್ ರೀತಿ ಅವನಿಗೆ ಅನ್ಕಂಫರ್ಟಬಲ್ ಫೀಲ್ ಅನ್ನ ಕೊಡ್ತಿರುತ್ತೆ. ಹೀಗಿರ್ಬೇಕಾದ್ರೆ ಬಾಯ್ ಫ್ರೆಂಡ್ ನಮ್ಮ ಹೀರೋಯಿನ್ ಗೆ ಬ್ರೇಕ್ಫಾಸ್ಟ್ ಅನ್ನ ಅಡುಗೆ ಮಾಡಿ ಕೊಟ್ಬಿಟ್ಟು ಏನನ್ನಾದ್ರೂ ಮಾತಾಡು, ಏನಕ್ಕಾಗಿ ನೀನು ಇಷ್ಟೊಂದು ಸೈಲೆಂಟ್ ಆಗಿರ್ತಿದ್ಯಾ, ನಾನು ಮಾಡಿದ ತಪ್ಪಿಗೆ ನನ್ನನ್ನು ಏನನ್ನಾದ್ರೂ ಬೈ ಹೊಡಿ, ಇಲ್ಲಾಂದ್ರೆ ಜಾರ್ಸಿ ನನಗೆ ಒಂದು ಕೊಡು ಅಂತ ಅವನು ಕೇಳ್ತಿರ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಏನುವೇ ನಡೀದೇ ಇರೋ ರೀತಿ ಅವನ ಹತ್ರ ನಾರ್ಮಲ್ ಆಗಿನೇ ಮಾತಾಡ್ತಿರ್ತಾಳೆ. ಇದರಿಂದ ಬಾಯ್ ಫ್ರೆಂಡ್ ಗೆ ಇನ್ನವೇ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಆದ್ರಿಂದ ಎದ್ದು ಹೋಗಿ ಫ್ರಿಜ್ ಗೆ ಡ್ಯಾಶ್ ಅನ್ನ ಮಾಡ್ಕೊತಾನೆ, ತಲೆಗೇನೆ ಹೊಡ್ಕೊತಾನೆ, ತುಂಬಾನೇ ರೂಡ್ ಆಗಿ ಬಿಹೇವ್ ಮಾಡ್ತಿರ್ತಾನೆ, ಸಿಕ್ಕಾಪಟ್ಟೆ ಟೆನ್ಷನ್ ಹೈಪರ್ ಆಗ್ತಿರ್ತಾನೆ. ಅವನ ಡಂಬಲ್ಸ್ ಅನ್ನ ತಗೊಂಡು ಕಿಟಕಿ ಮುಖಾಂತರ ಹೊರಗಡೆನೆ ಬಿಸಾಕ್ಬಿಡ್ತಾನೆ. ಆ ಡಂಬಲ್ಸ್ ಅನ್ನ ನೋಡಿದ್ರೆ ಡೈರೆಕ್ಟ್ ಆಗಿ ಕೆಳಗಡೆ ನಿಂತಿರುವ ಒಂದು ಕಾರ್ ಮೇಲೆನೆ ಹೋಗಿ ದುಪ್ ಅಂತ ಬಿದ್ದೋಗುತ್ತೆ. ಸೊ ಕಾರು ತುಂಬಾನೇ ಡ್ಯಾಮೇಜ್ ಆಗ್ಬಿಡುತ್ತೆ. ಆದ್ರಿಂದ ಕಾರಿನ ಓನರು ನಮ್ಮ ಹೀರೋಯಿನ್ ಮತ್ತೆ ಅವಳ ಬಾಯ್ ಫ್ರೆಂಡ್ ಅನ್ನ ಕರೆದು ಜೋರಾಗಿ ಇವ್ರಗಳ ಜೊತೆ ಜಗಳವನ್ನ ಮಾಡಿ ಆ ಬಾಯ್ ಫ್ರೆಂಡ್ ಅನ್ನ ಮರ್ಯಾದೆಯಿಂದ ಹಣವನ್ನ ಕೊಡಿ ಅಂತ ಅವನನ್ನ ಹೊಡೆಯೋದಕ್ಕೆ ಹೋಗ್ತಾರೆ. ಆವಾಗ ಆ ಬಾಯ್ ಫ್ರೆಂಡ್ ಅನ್ನ ನೋಡಿದ್ರೆ ಅವನ ಮೇಲೆ ತಪ್ಪನ್ನ ಇಟ್ಕೊಂಡು ಅವನು ಜೋರಾಗಿ ಆರ್ಗ್ಯುಮೆಂಟ್ ಅನ್ನ ಮಾಡ್ತಿರ್ತಾನೆ ಕಾರ್ ಓನರ್ ಹತ್ರ. ಸೊ ನಮ್ಮ ಹೀರೋಯಿನ್ ಅದನ್ನ ತಡಿಬೇಕಾದ್ರೆ ನನಗೂ ನಿನಗೂ ಇದ್ರ ಮೇಲೆ ಯಾವುದೇ ರೀತಿಯ ಸಂಬಂಧನೂ ಇಲ್ಲ, ನಾನು ನಿನ್ನನ್ನ ಬ್ರೇಕಪ್ ಮಾಡ್ತಿದ್ದೀನಿ, ನೀನೇನೆ ಆ ಕಾರ್ ಓನರ್ ಗೆ ಹಣವನ್ನ ಸೆಟಲ್ ಮಾಡ್ಬೇಡು, ಇನ್ ಮುಂದೆ ನಾನು ಯಾವತ್ತೂ ನಿನ್ನ ಕಣ್ಣಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ, ನಿನ್ ಮುಂದೆ ಬಂದು ನಿಂತ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಆ ಬಾಯ್ ಫ್ರೆಂಡ್ ನಮ್ಮ ಹೀರೋಯಿನ್ ಅನ್ನ ಅಲ್ಲೇನೆ ಆ ಜಾಗದಲ್ಲಿ ಲೋನ್ಲಿಯಾಗಿ ಬಿಟ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ಬಿಡ್ತಾನೆ. ಇದರಿಂದ ನಮ್ಮ ಹೀರೋಯಿನ್ ತುಂಬಾನೇ ಬೇಜಾರಾಗ್ಬಿಡ್ತಾಳೆ, ನೊಂದೋಗ್ತಾಳೆ. ಎಷ್ಟು ಖುಷಿಯಾಗಿ ಈ ದಿನ ಶುರುವಾಯ್ತೋ ಅದಕ್ಕೆ ಆಪೋಸಿಟ್ ಆಗಿ ಟೋಟಲ್ ಆಗಿ ಕಂಪ್ಲೀಟ್ ಆಗಿ ಚೇಂಜ್ ಆಗೋಯ್ತು. ಆದ್ರಿಂದ ಅವಳ ಮನೆಯಲ್ಲಿ ತುಂಬಾನೇ ಲೋನ್ಲಿಯಾಗಿ ಕೂತು ಅಳ್ತಾನೆ ಇರ್ತಾಳೆ. ಹಾಗೆ ಸೀನ್ ಕಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ದಿನ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಇವಾಗ ಹೊಸದಾಗಿ ಒಂದು ಕೆಲಸಕ್ಕೆ ಸೆಲೆಕ್ಟ್ ಆಗಿದ್ದಾಳೆ ಅಲ್ವಾ, ಒಂದು ದೊಡ್ಡ ರೋಬೋಟಿಕ್ ಕಂಪನಿಯಲ್ಲಿ. ಸೊ ಇವಾಗ ನಮ್ಮ ಹೀರೋಯಿನ್ ಗೆ ಆ ಕಂಪನಿಯಲ್ಲಿ ಫಸ್ಟ್ ದಿನ ಅನ್ನೋದ್ರಿಂದ ಕಂಪನಿಯಲ್ಲಿ ಆಲ್ರೆಡಿ ಕೆಲಸ ಮಾಡ್ತಿರುವ ವಿಟ್ ಅನ್ನೋ ಒಬ್ಬ ಎಂಪ್ಲಾಯಿ ನಮ್ಮ ಹೀರೋಯಿನ್ ಗೆ ಹೆಲ್ಪ್ ಅನ್ನ ಮಾಡ್ತಾನೆ. ಹೀರೋಯಿನ್ ಏನೆಲ್ಲ ಕೆಲಸ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಿರ್ತಾನೆ. ಸೊ ನಮ್ಮ ಹೀರೋಯಿನ್ ಗೆ ಕೊಟ್ಟಿರುವ ಕೆಲಸಗಳೆಲ್ಲ ಏನು ಅಂದ್ರೆ ಫಸ್ಟ್ ಮನುಷ್ಯರ ರೀತಿನೇ ಇರ್ತಾ ಇರುವ ರೋಬೋಟ್ಸ್ ಗಳಿನ ಬಾಕ್ಸ್ ಅನ್ನ ಓಪನ್ ಮಾಡಿ ಆ ರೋಬೋಟ್ಸ್ ಅನ್ನ ಈ ಬಾಕ್ಸ್ ಅಲ್ಲಿ ಇರ್ತಾ ಇರುವ ಟ್ಯಾಬಿನ ಒಳಗಡೆ ಕನೆಕ್ಟ್ ಅನ್ನ ಮಾಡಬೇಕು. ಆ ರೋಬೋಟ್ಸ್ ಆನ್ ಆದ ಮೇಲೆ ಅವುಗಳ ಹತ್ರನೇ ಅವುಗಳ ಐಡಿಯನ್ನ ಕೇಳಿ ಮಾಡೆಲ್ ನಂಬರ್ ಅನ್ನ ಕೇಳಿ ಆ ನಂಬರ್ ಈ ಟ್ಯಾಬ್ ಅಲ್ಲಿ ಇರ್ತಾ ಇರುವ ನಂಬರ್ ಮ್ಯಾಚ್ ಆಗ್ತಿದ್ಯಾ ಅನ್ನೋದನ್ನ ಚೆಕ್ ಮಾಡಬೇಕು. ಆ ರೀತಿ ಎರಡು ಮ್ಯಾಚ್ ಆದ ಮೇಲೆ
ಮೇಲೆ ಆ ರೋಬೋಟ್ ಕಿವಿಯ ಹಿಂದ್ಗಡೆ ಇರ್ತಾ ಇರುವ ಬಾರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ರೂಮ್ ನಂಬರ್ 21 ಗೆ ಈ ರೋಬೋಟ್ಸ್ ಎಲ್ಲವನ್ನು ಕಳಿಸ್ಕೊಡ್ಬೇಕು ಅನ್ನೋ ತರ ಹೇಳಿ ವಿಕ್ಟೋ ಎಲ್ಲವನ್ನು ನಮ್ಮ ಹೀರೋಯಿನ್ ಗೆ ಹೇಳ್ಕೊಡ್ತಾನೆ. ಅದೇ ತರ ನಮ್ಮ ಹೀರೋಯಿನ್ ಬಾಕ್ಸ್ ಗಳನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಆ ರೋಬೋಟ್ಸ್ ಡಿಟ್ಟೋ ಮನುಷ್ಯರ ರೀತಿನೇ ಇರುತ್ತೆ. ಚಿಕ್ಕ ಡಿಫರೆನ್ಸ್ ಅನ್ನ ಕೂಡ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಎಲ್ಲ ರೋಬೋಟ್ಸ್ ಅನ್ನು ಸೆಪರೇಟ್ ಆಗಿ ಅವುಗಳು ಏನು ಕೆಲಸವನ್ನ ಮಾಡಬೇಕು, ಯಾವ ರೀತಿ ಇರಬೇಕು ಅಂತ ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ಸ್ ಅನ್ನ ಮಾಡಿರ್ತಾರೆ. ಆದ್ರಿಂದ ಕಸ್ಟಮರ್ಸ್ ಅವರಿಗೆ ಇಷ್ಟ ಬಂದ ಹಾಗೆ ಅವ್ರಗಳಿಗೆ ಬೇಕಾಗಿರುವ ರೋಬೋಟ್ಸ್ ಅನ್ನ ಮಾತ್ರ ತಗೊಂಡು ಹೋಗ್ಬೋದು. ಅಂದ್ರೆ ಇವಾಗ ಮನೇಲಿ ಯಾರಿಗಾದ್ರೂ ಅಡಿಗೆ ಭಟ್ರು ಬೇಕಾಗಿರುತ್ತೆ ಅಲ್ವಾ, ಆದ್ರಿಂದ ಅಡಿಗೆ ಮಾಡೋದಕ್ಕಾಗಿ ಇಲ್ಲಿರುವ ಚೆಫ್ ರೋಬೋಟ್ ಅನ್ನ ತಗೊಂಡು ಹೋಗ್ತಾರೆ. ಕೆಲವೊಬ್ಬರಿಗೆ ಜಿಮ್ ಟ್ರೈನರ್ ರೋಬೋಟ್ ಬೇಕಾಗಿರುತ್ತೆ, ಆದ್ರಿಂದ ಕಸ್ಟಮರ್ಸ್ ಇಲ್ಲಿಗೆ ಬಂದು ಆ ಟ್ರೈನರ್ ರೋಬೋಟ್ಸ್ ಅನ್ನ ತಗೊಂಡು ಹೋಗ್ತಿರ್ತಾರೆ. ಈ ರೀತಿ ಸೆಪರೇಟ್ ಟ್ಯಾಲೆಂಟ್ ಇರ್ತಾ ಇರೋ ರೋಬೋಟ್ಸ್ ಎಲ್ಲ ಆ ಜಾಗದಲ್ಲಿ ಇರುತ್ತೆ. ಸೊ ಕಸ್ಟಮರ್ಸ್ ಅವರಿಗೆ ಇಷ್ಟ ಬಂದ ಹಾಗೆ ಬೇಕಾಗಿರುವ ರೋಬೋಟ್ಸ್ ಅನ್ನ ತಗೊಂಡು ಹೋಗ್ತಾರೆ. ಸೊ ಇವಾಗ ನಮ್ಮ ಹೀರೋಯಿನ್ ಒಂದು ಬಾಕ್ಸ್ ಅನ್ನು ಓಪನ್ ಮಾಡ್ತಿದ್ದಾಳೆ ಅಲ್ವಾ ಫಸ್ಟ್ ಟೈಮ್. ಅದ್ರ ಒಳಗಡೆ ಇರ್ತಾ ಇರುವ ರೋಬೋಟ್ ಯಾರು ಅಂತ ನೋಡಿದ್ರೆ ಅದೊಂದು ಫಿಟ್ನೆಸ್ ಟ್ರೈನರ್ ರೋಬೋಟ್. ಸೊ ತುಂಬಾನೇ ಕಾನ್ಶಿಯಸ್ ಇಂದ ಬಾಕ್ಸ್ ಅಲ್ಲಿ ಇರ್ತಾ ಇರುವ ಟ್ಯಾಬ್ ಅನ್ನ ತಗೊಂಡು ಲಿಂಕ್ ಅನ್ನ ಮಾಡ್ತಾಳೆ. ಆ ರೀತಿ ಲಿಂಕ್ ಅನ್ನ ಮಾಡಿದ ತಕ್ಷಣವೇ ಇಷ್ಟೊತ್ತು ಸ್ಟೀಲ್ ಕತ್ತಾಗಿ ಇರ್ತಾ ಇದ್ದ ರೋಬೋಟಿನ ಕತ್ತು ಇವಾಗ ಮನುಷ್ಯರ ಕತ್ತಾಗಿ ಚೇಂಜ್ ಆಗ್ಬಿಡುತ್ತೆ. ಅಂದ್ರೆ ಮನುಷ್ಯರ ಕತ್ತಿನ ರೀತಿನೇ ಸ್ಕಿನ್ ಚೇಂಜ್ ಆಗ್ಬಿಡುತ್ತೆ. ಸಡನ್ ಆಗಿ ರೋಬೋಟ್ ಕಂಡ್ಬಿಡ್ಬೇಕಾದ್ರೆ ನಮ್ಮ ಹೀರೋಯಿನ್ ತುಂಬಾನೇ ಹೆದರೋಗ್ತಾಳೆ. ಆದ್ರಿಂದ ನಮ್ಮ ಹೀರೋಯಿನ್ಗೆ ನೆಕ್ಸ್ಟ್ ಏನನ್ನ ಮಾಡ್ಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ. ಆದ್ರೆ ಆ ರೋಬೋಟ್ ಅನ್ನು ನೋಡಿದ್ರೆ ತುಂಬಾನೇ ಬ್ರಿಲಿಯಂಟ್ ಆಗಿ ನೆಕ್ಸ್ಟ್ ಇದನ್ನೇ ಮಾಡ್ಬೇಕು ಅಂತ ಅದರ ಮಾಡೆಲ್ ನಂಬರ್ ಅನ್ನ ನಮ್ಮ ಹೀರೋಯಿನ್ ಹತ್ರ ಹೇಳ್ಬಿಟ್ಟು ಅದರ ಕತ್ತನ್ನ ತೋರಿಸಿ ಬಾರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡೋದಕ್ಕೆ ಹೇಳುತ್ತೆ. ನಮ್ಮ ಹೀರೋಯಿನ್ ಅದೇ ರೀತಿನೇ ಬಾರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡ್ತಾಳೆ. ನಂತರ ರೂಮ್ ನಂಬರ್ 21 ಗೂ ಅದನ್ನ ಕಳಿಸ್ಕೊಡ್ತಾಳೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಇನ್ನೊಂದು ರೋಬೋಟ್ ಬಾಕ್ಸ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಆ ಬಾಕ್ಸಿನ ಒಳಗಡೆ ಒಂದು ಮಾಡೆಲಿಂಗ್ ರೋಬೋಟ್ ಇರುತ್ತೆ. ಅದೇ ತರ ಮಾಡೆಲ್ ರೋಬೋಟ್ ನಮ್ಮ ಹೀರೋಯಿನ್ ನೆಕ್ಸ್ಟ್ ಏನನ್ನ ಮಾಡಬೇಕು ಅಂತ ಅದೇನೇ ಹೇಳ್ಕೊಡುತ್ತೆ. ಅದೇ ತರ ನಮ್ಮ ಹೀರೋಯಿನ್ ಮಾಡ್ಬಿಟ್ಟು ಬಾರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ರೂಮ್ ನಂಬರ್ 21 ಗೂ ಆ ರೋಬೋಟ್ ಅನ್ನು ಕಳಿಸ್ಕೊಡ್ತಾಳೆ. ಇವಾಗ ನಮ್ಮ ಹೀರೋಯಿನ್ ನೆಕ್ಸ್ಟ್ ಪೊಲಿಟಿಷಿಯನ್ ರೋಬೋಟ್ ಇರ್ತಾ ಇರುವ ಬಾಕ್ಸ್ ಅನ್ನು ಓಪನ್ ಮಾಡಿ ಎಲ್ಲಾ ಪ್ರೋಸೆಸ್ ಅನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಆ ರೋಬೋಟ್ ಅನ್ನು ಟ್ಯಾಬ್ ಜೊತೆ ಕನೆಕ್ಟ್ ಮಾಡಿ ಲಿಂಕ್ ಮಾಡಿ ರೂಮ್ ನಂಬರ್ 21 ಗೆ ಕಳಿಸ್ಕೊಡ್ತಾಳೆ. ಸೊ ಹೀಗೇನೆ ನಮ್ಮ ಹೀರೋಯಿನ್ ಅಲ್ಲಿರುವ ರೋಬೋಟ್ಸ್ ಎಲ್ಲವನ್ನು ಟ್ಯಾಬಿನ ಜೊತೆ ಲಿಂಕ್ ಅನ್ನ ಮಾಡಿ ರೂಮ್ ನಂಬರ್ 21 ಗೆ ಸಕ್ಸಸ್ಫುಲ್ ಆಗಿ ಪ್ರೋಸೆಸ್ ಮಾಡಿ ಕಳಿಸ್ಕೊಡ್ತಿರ್ತಾಳೆ. ಸೊ ಹೀಗಿರ್ಬೇಕಾದ್ರೆ ಕೊನೆದಾಗಿ ಇರ್ತಾ ಇರುವ ಒಂದು ರೋಬೋಟ್ ಬಾಕ್ಸ್ ಅನ್ನ ನಮ್ಮ ಹೀರೋಯಿನ್ ಅನ್ಬಾಕ್ಸ್ ಮಾಡ್ತಾಳೆ. ಅದ್ರ ಒಳಗಡೆ ಇರ್ತಾ ಇರೋದು ಒಂದು ಫ್ರೆಂಡ್ಲಿ ರೋಬೋಟ್. ಅದು ಯಾವ ರೀತಿಯ ರೋಬೋಟ್ ಅಂತ ನೋಡಿದ್ರೆ ಅದು ನಮ್ಮ ಜೊತೆ ಫ್ರೆಂಡ್ಲಿ ಆಗಿನೇ ಇರುತ್ತೆ. ಸೊ ನಮ್ಮ ಹೀರೋಯಿನ್ ಆ ಬಾಕ್ಸ್ ಅಲ್ಲಿ ಇರ್ತಾ ಇರುವ ಟ್ಯಾಬಿನ ಜೊತೆಗೆ ಆ ರೋಬೋಟ್ ಅನ್ನ ಲಿಂಕ್ ಮಾಡಿದ ತಕ್ಷಣವೇ ಆ ರೋಬೋಟ್ ಕಂಡ್ಬಿಟ್ಟು ಎದ್ದೇಳುತ್ತೆ. ಸೊ ನಮ್ಮ ಹೀರೋಯಿನ್ ಆ ರೋಬೋಟ್ ಹತ್ರ ಅದರ ಮಾಡೆಲ್ ನಂಬರ್ ಅನ್ನ ಕೇಳಿದ್ರೆ ಆ ರೋಬೋಟ್ ನನ್ನ ಕೈಲಿ ಅದನ್ನ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಗಲಾಟೆ ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗಾದ್ರೆ ಈ ರೋಬೋಟ್ ಅಲ್ಲಿ ಏನೋ ಒಂದು ಡಿಫೆಕ್ಟ್ ಇರ್ತಿದೆ ಅಂತ ಅರ್ಥ. ಆದ್ರೂ ನಮ್ಮ ಹೀರೋಯಿನ್ ಪರವಾಗಿಲ್ಲ, ನೀನು ರೂಮ್ ನಂಬರ್ 21 ಗೆ ಹೋಗು, ನಾನು ಅಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಮಾತಾಡ್ಕೋತೀನಿ ಅಂತ ಹೇಳಿದ್ರೆ ಅದಕ್ಕೆ ರೋಬೋಟ್ ಇಲ್ಲ, ನಾನು ಅಲ್ಲಿಗೆ ಹೋಗೋದಿಲ್ಲ, ನನಗೆ ತುಂಬಾನೇ ಭಯವಾಗ್ತಿದೆ, ಕೆಟ್ಟ ಕನ್ಸಾಗಿ ಬರ್ತಿದೆ ಅಂತ ಏನೇನೋ ಮಾತಾಡಿ ಫೈನಲಿ ನಮ್ಮ ಹೀರೋಯಿನ್ ಅನ್ನ ಹಗ್ ಮಾಡ್ಕೊಳ್ಳುತ್ತೆ. ತಕ್ಷಣವೇ ನಮ್ಮ ಹೀರೋಯಿನ್ ಇದ್ರ ಬಗ್ಗೆ ಆ ವಿಟ್ ಅಂತ ಇರ್ತಾನೆ ಅಲ್ವಾ ಹುಡುಗ, ಅವನ ಹತ್ರ ಹೇಳ್ಬೇಕಾದ್ರೆ ಅವನಿಗೆ ಬೇಗ ಬಂದು ಆ ಫ್ರೆಂಡ್ಲಿ ರೋಬೋಟ್ ಅನ್ನ ಚೆಕ್ ಮಾಡಿ ನೋಡ್ತಾನೆ. ನೋಡಿದ್ರೆ ಎರರ್ ನಂಬರ್ 102 ಇರೋದನ್ನ ಕಂಡುಹಿಡಿತಾನೆ. ಅಂದ್ರೆ ಈ ರೋಬೋಟ್ ಅನ್ನು ನೋಡಿದ್ರೆ ನಾನು ಏನನ್ನಾದ್ರೂ ತಪ್ಪಾಗಿ ಬಿಹೇವ್ ಅನ್ನ ಮಾಡ್ಬಿಟ್ರೆ ನನ್ನನ್ನ ಡಿಮಾಲಿಶ್ ಮಾಡ್ಬಿಡ್ತಾರ, ಸೆಪರೇಟ್ ಆಗಿ ಬಿಚ್ಚಿಟ್ ಬಿಡ್ತಾರ ಅಂತ ತುಂಬಾನೇ ಹೆದರೋಗಿದೆ ಅಂತ ವಿಟ್ ಹೇಳ್ಬೇಕಾದ್ರೆ ಅದೇ ಸಮಯದಲ್ಲಿ ಆ ರೋಬೋಟ್ ಕೂಡ ನನ್ನ ಲೈಫ್ ಇಷ್ಟು ಬೇಗ ಮುಗ್ದೋಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ತುಂಬಾನೇ ಫೀಲ್ ಮಾಡಿ ಹತ್ಕೊಂಡೆ ನಮ್ಮ ಹೀರೋಯಿನ್ ಹತ್ರ ನೀನು ನೋಡೋದಕ್ಕೆ ತುಂಬಾನೇ ಸೌಂದರ್ಯವಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿ ನಮ್ಮ ಹೀರೋಯಿನ್ ಅನ್ನ ಫ್ಲರ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಅದರ ಪ್ರೋಗ್ರಾಮೇ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡೋದು ತಾನೆ, ಆದ್ರಿಂದಾನೇ ಈ ರೀತಿ ಮಾತಾಡ್ತಿದೆ ಅನ್ಸುತ್ತೆ. ಇವಾಗ ಆ ಜಾಗಕ್ಕೆ ಅವ್ರಗಳ ಬಾಸ್ ಬರ್ಬೇಕಾದ್ರೆ ಆ ಡಿಫೆಕ್ಟ್ ಆಗಿರುವ ರೋಬೋಟ್ ಅನ್ನು ನೋಡ್ಬಿಟ್ಟು ಅವರು ಈ ರೋಬೋಟ್ ಅನ್ನ ಜಪಾನಿಗೆ ಕಳಿಸ್ಕೊಟ್ಬಿಡಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ನಾವು ಏನಕ್ಕಾಗಿ ಈ ರೋಬೋಟ್ ಅನ್ನ ಆ ಜಪಾನಿಗೆ ಕಳಿಸ್ಕೊಡ್ಬೇಕು, ಈ ರೋಬೋಟ್ ಅನ್ನ ಇಲ್ಲೇನೆ ನಾವು ಅರ್ಧ ಬೆಲೆಗೆ ಸೇಲ್ ಮಾಡಬಹುದಲ್ವಾ, ಆವಾಗ ನಮ್ಮ ಕಂಪನಿಗೂ ಹಣ ಬಂದಂಗಾಯ್ತು, ಈ ರೋಬೋಟ್ ಅನ್ನು ಸೇಲ್ ಮಾಡ್ದಂಗಾಯ್ತು, ನಮಗೂ ಕೆಲಸ ಕಡಿಮೆ ಆಗುತ್ತೆ ಅಂತ ತುಂಬಾನೇ ಐಡಿಯಾಸ್ ಗಳನ್ನ ಕೊಡ್ಬೇಕಾದ್ರೆ ಅದಕ್ಕೆ ಆ ಓನರ್ ಅವ್ರಿಗೆ ಸರಿ ಅಂತ ಹೇಳಿ ಅಕ್ಸೆಪ್ಟ್ ಅನ್ನ ಮಾಡ್ತಾರೆ. ಹೀಗಿರ್ಬೇಕಾದ್ರೆ ನೆಕ್ಸ್ಟ್ ದಿನಾನೂ ಆಗುತ್ತೆ. ಸೊ ಎಲ್ಲ ರೋಬೋಟ್ಸ್ ಅನ್ನು ಕಸ್ಟಮರ್ಸ್ ನೋಡೋದಕ್ಕಾಗಿ ಒಂದು ಜಾಗದಲ್ಲಿ ಇಟ್ಟಿರ್ತಾರೆ. ಸೊ ಅಲ್ಲಿಗೆ ಬರುವ ಕಸ್ಟಮರ್ಸ್ ಅಲ್ಲಿರುವ ರೋಬೋಟ್ಸ್ ಎಲ್ಲವನ್ನು ನೋಡಿ ಚೆಕ್ ಮಾಡಿ ಅವ್ರಿಗೆ ಬೇಕಾಗಿರುವ ಇಷ್ಟವಾಗಿರುವ ಒಂದು ರೋಬೋಟ್ ಅನ್ನ ಅವ್ರುಗಳು ತಗೋಬಹುದು. ಸೊ ಈ ಕಂಪನಿಗೆ ಬಂದ ಮೇಲೆ ಇದೇನೆ ನಮ್ಮ ಹೀರೋಯಿನ್ ಗೆ ಫಸ್ಟ್ ಸೇಲ್ಸ್ ಅನ್ನೋದ್ರಿಂದ ಅವಳಿಗೆ ತುಂಬಾನೇ ಗಾಬರಿಯಾಗಿರ್ತಾಳೆ. ಆದ್ರಿಂದ ಫ್ರೆಂಡ್ಲಿ ರೋಬೋಟ್ ಹತ್ರ ಹೋಗಿ ನನಗೆ ಸ್ವಲ್ಪ ನರ್ವಸ್ ಆಗಿರ್ತಿದೆ, ಅದು ಮಾತ್ರ ಇಲ್ಲ ಸ್ವಲ್ಪ ದಿನಗಳ ಹಿಂದೆನೆ ನನ್ನ ಬಾಯ್ ಫ್ರೆಂಡ್ ನನಗೆ ಬ್ರೇಕಪ್ ಅನ್ನ ಮಾಡ್ದ, ಅದು ಇದು ಅಂತ ಹೇಳಿ ಅವಳ ಪ್ರಾಬ್ಲಮ್ಸ್ ಎಲ್ಲವನ್ನು ಹೇಳ್ಕೋಬೇಕಾದ್ರೆ ತಕ್ಷಣವೇ ಆ ರೋಬೋಟ್ ನಿನ್ನ ಬಾಯ್ ಫ್ರೆಂಡ್ ಗೆ ಬುದ್ಧಿನೇ ಇಲ್ಲ, ಅವನ ಬಗ್ಗೆ ನೀನು ಕೇರ್ ಮಾಡಬೇಡ, ಅವನ ಬಗ್ಗೆ ನೀನು ಯೋಚನೆ ಮಾಡಬೇಡ ಬಿಡು, ನೀನು ತುಂಬಾನೇ ಸೌಂದರ್ಯವಾಗಿರ್ತಿದ್ಯಾ, ನೀನು ತುಂಬಾನೇ ಒಳ್ಳೆ ಹುಡುಗಿ ಅಂತ ಅವಳನ್ನ ತುಂಬಾನೇ ಪ್ರೈಸ್ ಮಾಡಿ ಮಾತಾಡ್ತಿರುತ್ತೆ. ಇದ್ರಲ್ಲಿ ನಮ್ಮ ಹೀರೋಯಿನ್ ಗೆ ಆ ರೋಬೋಟ್ ಅನ್ನ ತುಂಬಾನೇ ಇಷ್ಟವಾಗ್ಬಿಡುತ್ತೆ. ಹೀಗಿರ್ಬೇಕಾದ್ರೆ ಆ ಸಮಯದಲ್ಲಿ ಒಬ್ಬರು ದೊಡ್ಡ ಸಾಹುಕಾರ ಲೇಡಿ ಆ ರೋಬೋಟ್ ಅನ್ನು ನೋಡೋದಕ್ಕಾಗಿ ಬರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಅವರ ಹತ್ರ ನಮ್ಮ ರೋಬೋಟ್ ಬಗ್ಗೆ ಇದು ತುಂಬಾನೇ ಫ್ರೆಂಡ್ಲಿ ಆಗಿರುತ್ತೆ, ನೀವು ಏನಾದ್ರೂ ನೋವಲ್ಲಿ ಇರ್ತಿದ್ದೀರಾ ಅಂದ್ರೆ ಕಷ್ಟವನ್ನ ಅನುಭವಿಸ್ತಿದ್ದೀರಾ ಅಂದ್ರೆ ಇದು ನಿಮ್ಮನ್ನ ಸಮಾಧಾನ ಮಾಡುತ್ತೆ, ನಿಮ್ಮನ್ನ ಮೋಟಿವೇಟ್ ಮಾಡುತ್ತೆ ಅಂತ ಅದು ಇದು ಅಂತ ತುಂಬಾ ವಿಷಯಗಳನ್ನ ಹೇಳ್ತಿರ್ಬೇಕಾದ್ರೆ ಅವಾಗ ನಮ್ಮ ಫ್ರೆಂಡ್ಲಿ ರೋಬೋಟ್ ಕೂಡ ತುಂಬಾನೇ ಸ್ವೀಟ್ ಆಗಿ ಮಾತಾಡಿ ಸಖತ್ತಾಗಿ ಮಾತಾಡಿ ಆ ಲೇಡಿಯನ್ನ ಇಂಪ್ರೆಸ್ ಮಾಡ್ಬಿಡುತ್ತೆ. ಆದ್ರಿಂದ ಆ ಲೇಡಿ ಅವರು ಈ ರೋಬೋಟ್ ಅನ್ನ ನಾನೇನೆ ತಗೊಬಿಡ್ತೀನಿ, ನಾಳೆ ಬಂದು ಇದನ್ನ ನಾನು ಪಿಕಪ್ ಮಾಡ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ.
ಹಾಗೆ ಕಟ್ ಮಾಡಿ ನೆಕ್ಸ್ಟ್ ಸೀನ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಆಫೀಸ್ ರೂಮ್ ಅಲ್ಲಿ ಕೂತು ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ನಮ್ಮ ಫ್ರೆಂಡ್ಲಿ ರೋಬೋಟ್ ಬಂದು ನಮ್ಮ ಹೀರೋಯಿನ್ ಅನ್ನ ನೋಡಿ, ನಾನು ಬೇಡದೆ ತುಂಬಾನೇ ಜೋಕ್ಸ್ ಅನ್ನ ಹೇಳಿ ನಿನ್ನನ್ನು ಫ್ಲಿಟ್ ಮಾಡ್ತಿದ್ದೀನಿ ಅಂತ ಮಾತ್ರ ನೀನು ಅನ್ಕೋಬೇಡ. ನನ್ನ ಪ್ರೋಗ್ರಾಮೇ ಏನು, ನಿಮ್ಮ ಜೊತೆ ನಾನು ಫ್ರೆಂಡ್ಲಿ ಆಗಿ ಇರೋದು ತಾನೆ. ಅದ್ರಲ್ಲಿ ಇವತ್ತು ನೀನು ಸೂಪರ್ ಆಗಿ ನನ್ನನ್ನು ಮಾರ್ಕೆಟಿಂಗ್ ಅಲ್ಲಿ ಸೇಲ್ ಮಾಡಿದೆ, ನೀನು ತುಂಬಾನೇ ಟ್ಯಾಲೆಂಟೆಡ್ ಆದ ಹುಡುಗಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಯಿನ್ಗೆ ತುಂಬಾನೇ ಖುಷಿ ಆಗುತ್ತೆ. ಅವಳು ಆ ರೋಬೋಟ್ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಫ್ರೆಂಡ್ಲಿ ರೋಬೋಟ್ ನನ್ನನ್ನ ಸುಮ್ನೆ ನೀನೇನೆ ತಗೋಬಹುದಲ್ವಾ, ಯಾವಾಗ್ಲೂ ನಾವಿಬ್ಬರು ಫ್ರೆಂಡ್ಸ್ ಆಗಿನೇ ಇರ್ಬೋದಲ್ಲ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಕ್ಷಣ ನಮ್ಮ ಹೀರೋಯಿನ್ ನಗಾಡ್ಕೊಂಡೆ, ನಿನ್ನ ಹಣ ಕೊಟ್ಟು ತಗೊಳ್ಳೋಷ್ಟು ನನ್ನ ಹತ್ರ ಬಡ್ಜೆಟ್ ಎಲ್ಲ ಇಲ್ಲ ಕಣಪ್ಪ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ರೋಬೋಟ್, ಅಕಸ್ಮಾತ್ ನನಗೆ ಏನಾದ್ರೂ ಸೇಲ್ ಆಗ್ಬಿಟ್ರೆ ಮತ್ತೆ ನಿನ್ನ ನೋಡೋದಕ್ಕೆ ನನಗೆ ಚಾನ್ಸಸ್ ಸಿಗಲ್ಲ ಅಲ್ಲ, ಅದಕ್ಕಾಗಿನೇ ನಾನು ಆ ಸಾವುಕಾರ ಲೇಡಿ ಹತ್ರ ಬೇಡದೇ ಇರುವ ಕಾಮಿಡಿಗಳನ್ನೆಲ್ಲ ಮಾಡಿದ್ದು, ಬೇಡದೇ ಇರುವ ಜೋಕ್ಸ್ ಅನ್ನೆಲ್ಲ ಹೇಳಿದ್ದು. ಆದ್ರೆ ಆ ಲೇಡಿಗೆ ಆ ಜೋಕ್ಸ್ ಕೂಡ ಇಷ್ಟ ಆಗ್ಬಿಟ್ಟಿದೆ ಅನ್ಸುತ್ತೆ, ಆದ್ರಿಂದ ನನ್ನನ್ನು ಸೆಲೆಕ್ಟ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಅಂತ ನಮ್ಮ ಫ್ರೆಂಡ್ಲಿ ರೋಬೋಟ್ ಅದರ ಮನ್ಸೊಳಗಡೆ ಅದರ ಸಿಪಿ ಒಳಗಡೆ ಇರ್ತಾ ಇರುವ ನಿಜವನ್ನ ಹೇಳ್ಬಿಡುತ್ತೆ. ಇದನ್ನ ಕೇಳಿದ ನಮ್ಮ ಹೀರೋಯಿನ್ಗೆ ಒಂದ್ ರೀತಿ ಆಗ್ಬಿಡುತ್ತೆ. ಆವಾಗ ನಮ್ಮ ಫ್ರೆಂಡ್ಲಿ ರೋಬೋಟ್ ಸಡನ್ ಆಗಿ ನಮ್ಮ ಹೀರೋಯಿನ್ ಅವಳ ಹತ್ರ ಹೋಗಿ ಫಟ್ ಅಂತ ಕಿಸ್ ಮಾಡ್ಬಿಡುತ್ತೆ. ನಮ್ಮ ಹೀರೋಯಿನ್ಗೆ ಒಂಥರ ಆಗೋಗುತ್ತೆ. ಆದ್ರಿಂದ ಅಲ್ಲಿಂದ ಗೆದ್ದು ಬೇಗನೆ ಆ ರೋಬೋಟ್ ಅನ್ನ ತಳ್ಳಿ ಬಿಟ್ಬಿಟ್ಟು ಅಲ್ಲಿಂದ ಓಡಿ ಹೊರಗಡೆ ಬಂದ್ಬಿಡ್ತಾಳೆ. ನೆಕ್ಸ್ಟ್ ದಿನ ಕಂಪನಿಯಲ್ಲಿ ನೋಡಿದ್ರೆ ಆ ರೋಬೋಟ್ಸ್ ಎಲ್ಲವನ್ನು ಫ್ಯಾಷನ್ ಶೋ ರೀತಿ ಕಂಡಕ್ಟ್ ಅನ್ನ ಮಾಡಿ ಡಿಸ್ಪ್ಲೇ ಅನ್ನ ಮಾಡ್ತಾರೆ. ಇದರಿಂದ ಕಂಪನಿಗೆ ತುಂಬಾನೇ ಸೇಲ್ಸ್ ಜಾಸ್ತಿನೇ ಆಗುತ್ತೆ. ಅದೇ ಖುಷಿಯಲ್ಲಿ ಕಂಪನಿಯ ಓನರು ತುಂಬಾನೇ ಜಾಸ್ತಿ ಎಣ್ಣೆ ಹಾಕ್ಬಿಟ್ಟಿರ್ತಾರೆ. ಆದ್ರಿಂದ ಅವರ ಕೈಯಲ್ಲಿ ಎದ್ದು ನಡೆಯೋದಕ್ಕೆ ಕೂಡ ಆಗ್ತಿರಲ್ಲ. ಆವಾಗ ಆ ಜಾಗಕ್ಕೆ ಬಂದಿದ್ದ ವಿಟ್ಟ, ಬಾಸ್ ಅನ್ನು ನಿನ್ನನ್ನು ನಾನೇನೆ ಮನೇಲಿ ಡ್ರಾಪ್ ಮಾಡಿ ಬಿಡ್ತೀನಿ ಅಂತ ಹೇಳಿ ನಮ್ಮ ಹೀರೋಯಿನ್ ಮತ್ತೆ ಬಾಸ್ ಇಬ್ಬರನ್ನು ಕಾರಿಗೆ ಹತ್ತಿಸ್ಕೊಂಡು ವಿಟ್ಟು ಕರ್ಕೊಂಡು ಹೋಗ್ತಿರ್ತಾನೆ. ಹಾಗೆ ಮೂವರುವೆ ಕಾರಲ್ಲಿ ಬರ್ತಿರ್ಬೇಕಾದ್ರೆ ಆವಾಗ ಮತ್ತೆ ಆ ವಿಟ್ಟು ನಮ್ಮ ಹೀರೋಯಿನ್ ಹತ್ರ 4 ತಿಂಗಳನ್ನ ಬಿಟ್ಟು ನಡೆಯಲಿರುವ ಒಂದು ಮ್ಯೂಸಿಕ್ ಕಾನ್ಸರ್ಟ್ ಗೆ ನಾನು ಇವಾಗ್ಲೇನೆ ನಿನ್ನನ್ನ ಇನ್ವೈಟ್ ಮಾಡ್ತಿದ್ದೀನಿ, ಖಂಡಿತ ನೀನು ಬರ್ಬೇಕು ಆಯ್ತಾ ಅಂತ ಹೇಳ್ತಿರ್ತಾನೆ. ಸೊ ಇದನ್ನ ನೋಡ್ಬೇಕಾದ್ರೆ ವಿಟ್ಟಿಗೆ ನಮ್ಮ ಹೀರೋಯಿನ್ ಮೇಲೆ ಒಂದು ಕಣ್ಣು ಇರ್ತಿದೆ ಅಂತ ಗೊತ್ತಾಗ್ತಿದೆ. ಸೊ ಇಬ್ಬರುವೆ ಮನೆಗೆ ಬರ್ತಿರುವ ದಾರಿಯಲ್ಲಿ ಹಾಗೆ ಕಾರಲ್ಲಿ ಹಾಡನ್ನ ಹಾಕಿ ಹಾಗೆ ಜೋರಾಗಿ ಹಾಡೇಲಿ ಪ್ರಾಕ್ಟೀಸ್ ಅನ್ನ ಮಾಡಿ ಎಂಜಾಯ್ ಮಾಡಿ ಬರ್ತಾರೆ. ನಂತರ ನಮ್ಮ ಹೀರೋಯಿನ್ ಅವಳ ಅಪಾರ್ಟ್ಮೆಂಟ್ ಗೆ ಬಂದು ಕಾರ್ ನಿಲ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಅವಳ ಬಾಸ್ ಅವನನ್ನು ನಮ್ಮ ಹೀರೋಯಿನ್ ಅವಳ ಫ್ಲಾಟ್ ಗೆ ಕರ್ಕೊಂಡು ಹೋಗು ಅಂತ ಹೇಳಿ ಕೇಳ್ಕೊತಾನೆ. ಸೊ ನಮ್ಮ ಹೀರೋಯಿನ್ ಏನನ್ನ ಮಾಡೋದು ಅಂತ ಗೊತ್ತಾಗದೆ ಸರಿ ಆಯ್ತು ಅಂತ ಬೇರೆ ದಾರಿ ಇಲ್ಲದೆ ಕುಡಿದು ಫುಲ್ಲು ನಿಶೆ ಆಗಿರುವ ಬಾಸ್ ಅನ್ನ ಕರ್ಕೊಂಡು ಅವಳ ಅಪಾರ್ಟ್ಮೆಂಟ್ ಗೆ ಅವಳ ಫ್ಲಾಟ್ ಗೆ ಹೋಗ್ತಾಳೆ. ಒಂಥರ ಹೆದರಿನೇ ತುಂಬಾನೇ ಕಷ್ಟಪಟ್ಟೆ ಬಾಸ್ ಅನ್ನ ಮೇಲ್ಗಡೆ ಕರ್ಕೊಂಡು ಬರ್ತಾಳೆ. ಮನೆ ಒಳಗಡೆ ಬಂದಿದ್ದ ತಕ್ಷಣವೇ ಆ ಬಾಸ್ ಅನ್ನ ನೋಡಿದ್ರೆ ಅವನ ಪಾಡಿಗೆ ಹೋಗಿ ಸೋಫಾದಲ್ಲಿ ಮಲ್ಗಿ ನಿದ್ದೆನೆ ಮಾಡ್ಬಿಡ್ತಾನೆ. ನಂತರ ನಮ್ಮ ಹೀರೋಯಿನ್ ಅವಳ ರೂಮಿಗೆ ಹೋಗಿ ಮಲ್ಗಿ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ ಮತ್ತೆ ಅವಳ ಕೆಲಸಕ್ಕೆ ಹೋಗ್ತಾಳೆ. ನಿನ್ನೆ ಪಾರ್ಟಿಯಲ್ಲಿ ಎಂಜಾಯ್ ಮಾಡಿ ಮನೆಗೆ ಲೇಟ್ ಆಗಿ ಹೋಗಿದ್ರಿಂದ ಇವಾಗ ಆಫೀಸ್ಗೆ ತುಂಬಾನೇ ಲೇಟ್ ಆಗಿ ಬಂದಿದ್ದಾಳೆ. ಆಫೀಸ್ ಒಳಗಡೆ ಬಂದು ನೋಡ್ಬೇಕಾದ್ರೆ ನಮ್ಮ ಫ್ರೆಂಡ್ಲಿ ರೋಬೋಟ್ ಇರ್ತಿತ್ತಲ್ವಾ ಅದನ್ನ ಕಾಣ್ತಿಲ್ಲ. ಏನು ಅಂತ ನೋಡಿದ್ರೆ ಅದನ್ನ ಹಣ ಕೊಟ್ಟು ಆ ಸಾವುಕಾರಲ್ಲಿ ಇಡಿ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅನ್ನೋ ವಿಷಯ ನಮ್ಮ ಹೀರೋಯಿನ್ಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ತುಂಬಾನೇ ಬೇಜಾರಾಗ್ತಿರ್ತಾಳೆ. ಏನೇ ಅದು ಅವಳಿಗೆ ಫಸ್ಟ್ ಸೇಲ್ ಆಗಿರ್ತಿದ್ರು ಕೂಡ ಅದನ್ನ ಅವಳ ಕೈಯಲ್ಲಿ ಎಂಜಾಯ್ ಮಾಡೋದಕ್ಕೆ ಆಗ್ತಿಲ್ಲ, ಫೀಲ್ ಮಾಡೋದಕ್ಕೆ ಆಗ್ತಿಲ್ಲ. ಯಾಕೆಂದ್ರೆ ಆ ರೋಬೋಟ್ ನಮ್ಮ ಹೀರೋಯಿನ್ಗೆ ತುಂಬಾನೇ ಕ್ಲೋಸ್ ಫ್ರೆಂಡ್ ಆಗಿ ಬಿಹೇವ್ ಮಾಡಿರುತ್ತೆ, ಒಳ್ಳೆ ಫ್ರೆಂಡ್ ಆಗಿದ್ದಿರುತ್ತೆ. ಸೊ ನಮ್ಮ ಹೀರೋಯಿನ್ ಆ ರೋಬೋಟ್ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ರೋಬೋಟ್ ಹತ್ರ ಇಂದ ನಮ್ಮ ಹೀರೋಯಿನ್ಗೆ ಒಂದು ವಿಡಿಯೋ ಮೆಸೇಜ್ ಬಂದಿರುತ್ತೆ. ಅದ್ರಲ್ಲಿ ಆ ರೋಬೋಟ್ ಏನಂತ ಹೇಳುತ್ತೆ ಅಂದ್ರೆ, ಒಂದೇ ದಿನ ಆಗಿದ್ರು ಕೂಡ ನಿನ್ನ ಜೊತೆ ಫ್ರೆಂಡ್ ಆಗಿದ್ದು ನನಗೆ ತುಂಬಾನೇ ಇಷ್ಟವಾಯ್ತು, ತುಂಬಾನೇ ಥ್ಯಾಂಕ್ಸ್ ಅಂತ ಆ ರೋಬೋಟ್ ಹೇಳಿರುತ್ತೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋಯಿನ್ ಗಾಗಿ ಒಂದು ಕವನವನ್ನ ಕೂಡ ಬರ್ದು ಅದನ್ನ ಹೇಳುತ್ತೆ. ಸೊ ಇವನ್ನೆಲ್ಲ ಕೇಳಿ ನಮ್ಮ ಹೀರೋಯಿನ್ ಗಿನ್ನವೇ ಡಿಸ್ಟರ್ಬ್ ಆಗ್ಬಿಡ್ತಾಳೆ. ಸೊ ಆ ರೋಬೋಟ್ ಬಗ್ಗೆ ಯೋಚನೆ ಮಾಡಿ ಒಂದ್ ರೀತಿ ಅಪ್ಸೆಟ್ ಆಗಿ ಕೂತಿರ್ಬೇಕಾದ್ರೆ ಸರಿ ಓಕೆ ಇದಕ್ಕಾಗಿ ನಾವು ಏನನ್ನಾದ್ರೂ ಮಾಡೋಣ, ಅಟ್ಲೀಸ್ಟ್ ಆ ರೋಬೋಟ್ ಅನ್ನಾದ್ರೂ ಹೋಗಿ ನಾವು ಡೈರೆಕ್ಟ್ ಆಗಿ ನೋಡೋಣ ಅಂತ ಯೋಚನೆ ಮಾಡಿ ಆ ಸಾವುಕಾರ ಲೇಡಿಗೆ ಕಾಲ್ ಅನ್ನ ಮಾಡಿ, ನಿಮ್ಮ ರೋಬೋಟ್ ಅನ್ನ ನಾವು ಚೆಕ್ ಮಾಡ್ಬೇಕಾಗಿದೆ, ನೀವು ಆ ರೋಬೋಟ್ ಅನ್ನ ಕರ್ಕೊಂಡು ಮತ್ತೆ ರಿಟರ್ನ್ ನಮ್ಮ ಆಫೀಸ್ಗೆ ಬಂದ್ಬಿಡಿ ಅಂತ ಹೇಳ್ಬಿಡ್ತಾಳೆ. ಆವಾಗ ತಕ್ಷಣ ಫ್ರೆಂಡ್ಲಿ ರೋಬೋಟ್ ಕೂಡ ನಮ್ಮ ಹೀರೋಯಿನ್ ಹತ್ರ ಇವಾಗ ಅದೇ ಕಾಲ್ ಅಲ್ಲಿ ಮಾತಾಡುತ್ತೆ. ಅವನ ಹೊಸ ಓನರ್ ಇವಾಗ ಅವನಿಗೆ ಅನಿಮಲ್ ಡ್ರೆಸ್ ಅನ್ನೆಲ್ಲ ಹಾಕಿ ಕೊಟ್ಟಿದ್ದಾರಂತೆ, ಫನ್ನಿ ಆಗಿರ್ತಿದ್ಯಂತೆ, ಮತ್ತೆ ಅವನು ನಮ್ಮ ಹೀರೋಯಿನ್ ಅನ್ನ ತುಂಬಾನೇ ಮಿಸ್ ಮಾಡ್ಕೋತಿದ್ದಾನಂತೆ. ಹಾಗಂತಲ್ಲ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಆಮೇಲೆ ಇವಾಗ ಏನು ನಡೆಯುತ್ತೆ ಅಂದ್ರೆ ನೆಕ್ಸ್ಟ್ ದಿನವೇ ನಮ್ಮ ರೋಬೋಟ್ ಅನ್ನ ಕರ್ಕೊಂಡು ಹೋಗಿದ್ರಲ್ವಾ ಸಾವುಕಾರ ಲೇಡಿ ತುಂಬಾ ಟೆನ್ಷನ್ ಆಗಿ ನಮ್ಮ ಫ್ರೆಂಡ್ಲಿ ರೋಬೋಟ್ ಅನ್ನ ಗೆಲ್ಕೊಂಡು ಆಫೀಸ್ಗೆ ಬಂದು ಈ ರೋಬೋಟಿನ ಬಿಹೇವಿಯರ್ ಸರಿ ಇಲ್ಲ ಅನ್ನೋ ರೀತಿ ನಮ್ಮ ಹೀರೋಯಿನ್ ಹತ್ರ ಕಂಪ್ಲೇಂಟ್ ಅನ್ನ ಮಾಡ್ತಾಳೆ. ಅದೇ ತರ ತಕ್ಷಣವೇ ನಮ್ಮ ಫ್ರೆಂಡ್ಲಿ ರೋಬೋಟ್ ಕೂಡ ನಮ್ಮ ಹೀರೋಯಿನ್ ಹತ್ರ ಬಂದು ಇದ್ರ ಮೇಲೆ ಎಲ್ಲ ಈ ಸಾವುಕಾರ ಲೇಡಿ ಜೊತೆ ನನ್ನ ಕೈಯಲ್ಲಿ ಇರೋದಕ್ಕೆ ಆಗೋದಿಲ್ಲ, ನನಗೆ ಒಳ್ಳೆ ಜೋಕರ್ ರೀತಿ ಡ್ರೆಸ್ ಅನ್ನ ಮಾಡಿಸ್ತಿದ್ದಾಳೆ, ಅನಿಮಲ್ಸ್ ಡ್ರೆಸ್ ಅನ್ನೆಲ್ಲ ಹಾಕಿಸ್ಕೊಡ್ತಿದ್ದಾಳೆ, ಇವೆಲ್ಲ ನನಗೆ ಒಂದು ಚೂರು ಇಷ್ಟನೇ ಆಗ್ತಿಲ್ಲ, ಅದು ಮಾತ್ರ ಇಲ್ಲ ನನ್ನನ್ನ ಕೆಡದಾಗಿ ಟ್ರೀಟ್ ಮಾಡ್ತಿದ್ದಾಳೆ ಅಂತ ಹೇಳಿ ಅದು ಕೂಡ ನಮ್ಮ ಹೀರೋಯಿನ್ ಹತ್ರ ಕಂಪ್ಲೇಂಟ್ ಅನ್ನ ಮಾಡುತ್ತೆ. ಇದರಿಂದ ಕಂಪನಿಯ ಬಾಸ್ ತುಂಬಾನೇ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡ್ತಾರೆ. ಸೊ ಆ ಸಾವುಕಾರ ಲೇಡಿ ಹತ್ರ ಸಾರಿನ ಕೇಳ್ಬಿಟ್ಟು ನಾವು ಬೇಕಾಗಿದ್ರೆ ನಿಮ್ಮ ಹಣವನ್ನ ರೀಫಂಡ್ ಮಾಡ್ತೀವಿ ಅಂತ ಹೇಳಿ ಅವರನ್ನ ಸಮಾಧಾನ ಮಾಡಿ ಮೇಂಟೈನ್ ಮಾಡ್ತಾರೆ. ನಂತರ ಇವಾಗ ಫ್ರೆಂಡ್ಲಿ ರೋಬೋಟ್ ಇಂದ ಇವಾಗ ಅವರ ಕಂಪನಿಗೆ ಸ್ವಲ್ಪ ಹೆಸರು ಡ್ಯಾಮೇಜ್ ಆಗ್ತಿದೆ ಅಲ್ವಾ, ಅದರಲ್ಲಿ ಟೆನ್ಷನ್
ಟೆನ್ಷನ್ ಆಗಿದ್ದ ಕಂಪನಿ ಬಾಸ್ ಬೇಗನೆ ಬಂದು ನಮ್ಮ ಫ್ರೆಂಡ್ಲಿ ರೋಬೋಟ್ ಅನ್ನ ಎಳೆದು ಹಾಕಿ ಜೋರಾಗಿ ಹೊಡಿತಿರ್ತಾನೆ. ಇದನ್ನು ನೋಡಿದ ತಕ್ಷಣವೇ ನಮ್ಮ ಹೀರೋನ್ಗೆ ಒಂಥರ ಬೇಜಾರಾಗ್ಬಿಡುತ್ತೆ. ಆದ್ರಿಂದ ಓಡಿ ಬಂದು ನಮ್ಮ ಬಾಸ್ ಅನ್ನ ತಡೆದು ಈ ರೋಬೋಟ್ ಅನ್ನ ನಾನೇನೆ ತಗೋತೀನಿ, ದಯವಿಟ್ಟು ಅದಕ್ಕೆ ನೀವು ಹೊಡಿಬೇಡಿ ನೀವು ಅಂತ ಹೇಳಿ ಬಾಸ್ ಅವರನ್ನ ಸಮಾಧಾನ ಮಾಡ್ತಾವಳೆ. ಅದರ ನಂತರ ನೋಡಿದ್ರೆ ರೋಬೋಟ್ ಅನ್ನ ತಗೋಬೇಕು ಅಂದ್ರೆ ತುಂಬಾನೇ ಹಣ ಬೇಕಾಗಿರುತ್ತೆ ಅಲ್ಲ. ಆದ್ರಿಂದ ನಮ್ಮ ಹೀರೋಯಿನ್ ಅವಳಿಗೆ ಗೊತ್ತಿರುವ ಫ್ರೆಂಡ್ಸ್, ಅವಳ ಅಮ್ಮ, ಬ್ಯಾಂಕ್ ಲೋನ್ ಅಂತ ಎಲ್ಲ ಕಡೆಯಿಂದನೂ ಹಣವನ್ನ ರೆಡಿ ಮಾಡಿ ಫೈನಲ್ ಆಗಿ ಆ ರೋಬೋಟ್ ಅನ್ನು ತಗೊಂಡೇ ಬಿಡ್ತಾವಳೆ ಹೀರೋಯಿನ್. ಇದರಿಂದ ನಮ್ಮ ಹೀರೋಯಿನ್ ಮತ್ತೆ ಆ ರೋಬೋಟ್ ಇಬ್ಬರುವೆ ತುಂಬಾನೇ ಖುಷಿಯಾಗಿ ಮನೆಗೆ ಬರ್ತಾರೆ. ರಾತ್ರಿ ಕೂಡ ನಮ್ಮ ಹೀರೋಯಿನ್ ಅವಳ ಬೆಡ್ಡಿನ ಕೆಳಗಡೆನೆ ಆ ರೋಬೋಟ್ ಕೂಡ ಮಲಗಿರುತ್ತೆ. ಸೊ ಇಬ್ಬರುವೆ ಚೆನ್ನಾಗಿ ಮಾತಾಡಿ ಆಮೇಲೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಈ ರೋಬೋಟ್ ಗೆ ಈಗೋರ್ ಅಂತ ಒಂದು ಹೆಸರನ್ನು ಇಡ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ನೋಡ್ಬೇಕಾದ್ರೆ ನಮ್ಮ ರೋಬೋಟ್ ಬೇಗನೆ ಎದ್ದು ನಮ್ಮ ಹೀರೋಯಿನ್ ಗಾಗಿ ಸೂಪರ್ ಆಗಿರುವ ಒಂದು ಸಖತ್ತಾಗಿರುವ ಬ್ರೇಕ್ಫಾಸ್ಟ್ ಅನ್ನ ರೆಡಿ ಮಾಡಿ ಕೊಡ್ತಿರುತ್ತೆ. ಅದರ ನಂತರ ನೋಡಿದ್ರೆ ನಮ್ಮ ಹೀರೋಯಿನ್ ಗೆ ಬೇಕಾಗಿರುವ ವಿಷಯ ಎಲ್ಲವನ್ನೂ ಮಾಡಿ ಕೊಡ್ತಿರುತ್ತೆ ಆ ರೋಬೋಟ್. ನಂತರ ನಮ್ಮ ಹೀರೋಯಿನ್ ಆಫೀಸ್ ಗೆ ಹೋದ ಮೇಲೆ ಕೂಡ ರೋಬೋಟ್ ಮನೆಯಲ್ಲಿ ಕೂತ್ಕೊಂಡೇನೆ ನಮ್ಮ ಹೀರೋಯಿನ್ ಗೆ ಮೆಸೇಜ್ ಅನ್ನ ಮಾಡ್ತಿರುತ್ತೆ. ಹೀಗೆ ದಿನಗಳು ಕಳಿತಾ ಒಂದು ಸ್ಟೇಜ್ ಗೆ ನಂತರ ಇವರಿಬ್ಬರುವೆ ಲವ್ ಮಾಡೋದಕ್ಕೆ ಶುರು ಮಾಡ್ಕೊಬಿಟ್ಟಿರ್ತಾರೆ. ಯಾರ್ಯಾರೋ ನಮ್ಮ ಫ್ರೆಂಡ್ಲಿ ರೋಬೋಟ್ ಮತ್ತೆ ಹ್ಯೂಮನ್ ಆಗಿರ್ತಾ ಇರುವ ನಮ್ಮ ಹೀರೋಯಿನ್ ಗೆ ಈ ರೋಬೋಟ್ ಅನ್ನ ತುಂಬಾ ಇಷ್ಟವಾಗ್ಬಿಟ್ಟಿದೆ. ಹೀಗಿರ್ಬೇಕಾದ್ರೆ ಒಂದು ದಿನ ಏನಾಗುತ್ತೆ ಅಂದ್ರೆ ನಮ್ಮ ಹೀರೋಯಿನ್ ಗೆ ಒಬ್ಬಳು ಫ್ರೆಂಡ್ ಇರ್ತಾಳೆ. ಅವಳು ನಮ್ಮ ಹೀರೋಯಿನ್ ಅನ್ನ ಮೀಟ್ ಮಾಡಿ ಈ ತರ ನೀನು ಮತ್ತೆ ನಿನ್ನ ಫ್ರೆಂಡ್ಲಿ ರೋಬೋಟ್ ಇರ್ತಿದೆ ಅಲ್ವಾ, ನೀವಿಬ್ಬರುವೆ ನನ್ನ ಬರ್ಡೇ ಪಾರ್ಟಿಗೆ ಬರ್ಬೇಕು, ಮತ್ತೆ ನನ್ನ ಬರ್ಡೇ ಪಾರ್ಟಿಯಲ್ಲಿ ನನ್ನ ಬಾಯ್ ಫ್ರೆಂಡ್ ನನಗೆ ಪ್ರಪೋಸ್ ಮಾಡಲಿದ್ದಾನೆ ಅಂತ ಅನ್ಸುತ್ತೆ. ಆದ್ರಿಂದ ನನಗೆ ಸ್ವಲ್ಪ ನರ್ವಸ್ ಆಗಿರ್ತಿದೆ. ಸೊ ನೀನು ಪಾರ್ಟಿಗೆ ಬರ್ಬೇಕಾದ್ರೆ ಫ್ರಂಟ್ ರೋ ಅಲ್ಲೇ ಕೂತ್ಕೋಬೇಕು ಆಯ್ತಾ ಅಂತ ತುಂಬಾನೇ ಸ್ಟ್ರಿಕ್ಟ್ ಆಗಿ ಅಲ್ಲಿಂದ ಹೊರಟು ಹೋಗ್ತಾಳೆ ಫ್ರೆಂಡ್. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ನಮ್ಮ ಫ್ರೆಂಡ್ಲಿ ರೋಬೋಟ್ ಮಾತ್ರ ಮನೇಲಿ ಒಬ್ಬೊಂಟಿಯಾಗಿ ಇರ್ಬೇಕಾದ್ರೆ ಹೀರೋಯಿನ್ ಅವಳ ಎಕ್ಸ್ ಬಾಯ್ ಫ್ರೆಂಡ್ ಇರ್ತಾನೆ ಅಲ್ವಾ, ಅದೇ ಬಲ್ಕ್ ಆಗಿರ್ತಾನಲ್ಲ ಜಿಮ್ ಬಾಡಿ, ಅವನು ಹೀರೋಯಿನ್ ಅವಳ ಮನೆಗೆ ಬರ್ತಾನೆ ರಿಟರ್ನ್. ಮನೆ ಒಳಗಡೆ ಬಂದಿದ್ದ ತಕ್ಷಣವೇ ನಮ್ಮ ರೋಬೋಟ್ ಅಲ್ಲಿ ಇರೋದನ್ನ ನೋಡ್ಬಿಟ್ಟು ನೀನು ಯಾರು, ಈ ಜಾಗದಲ್ಲಿ ಹೊಸದಾಗಿ ಇರ್ತಿದ್ಯಾ, ನೀನು ಹೀರೋಯಿನ್ ಗೆ ಏನಾಗ್ಬೇಕು, ಏನು ನಿಮ್ಮ ಒಳಗಡೆ ಅಂತ ಅದು ಇದು ಅಂತ ತುಂಬಾನೇ ಕ್ವಶನ್ಸ್ ಗಳನ್ನ ಮಾಡ್ತಿರ್ತಾನೆ. ಸೊ ನಮ್ಮ ರೋಬೋಟ್ ಅವನನ್ನ ನೋಡಿದ ತಕ್ಷಣವೇ ಇವನು ಏನೋ ಪ್ರಾಬ್ಲಮ್ ಅನ್ನ ಮಾಡೋದಕ್ಕಾಗಿನೇ ಇಲ್ಲಿಗೆ ಬಂದಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವನಿಗೆ ಹೊಡೆಯೋದಕ್ಕೆ ಹೋಗುತ್ತೆ. ತಕ್ಷಣವೇ ಆ ಎಕ್ಸ್ ಬಾಯ್ ಫ್ರೆಂಡ್ ರಿಟರ್ನ್ ಹೊಡೆಯೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಒಂದು ಏಟು ಕೂಡ ರೋಬೋಟ್ ಗೆ ಬೀಳ್ದೆ ಎಲ್ಲಾ ಏಟಿಂದಾನು ಈಸಿಯಾಗಿ ತಪ್ಪಿಸ್ಕೊತಿರುತ್ತೆ ಆ ರೋಬೋಟ್. ಬಾಯ್ ಫ್ರೆಂಡ್ ಗೆ ತುಂಬಾನೇ ಶಾಕ್ ಆಗ್ತಿರುತ್ತೆ ಇದನ್ನ ನೋಡಿ. ತಕ್ಷಣವೇ ಆ ರೋಬೋಟ್ ಹತ್ರ ನಾವಿಬ್ಬರುವೆ ಒಂದು ಕಾಂಪಿಟೇಷನ್ ಅನ್ನ ಇಟ್ಕೊಳ್ಳೋಣ, ನನ್ನ ಜೊತೆ ನೀನು ಚಾಲೆಂಜ್ ಗೆ ಬಾ, ಅದ್ರಲ್ಲಿ ಯಾರು ಗೆಲ್ತಾರೆ ಅಂತ ನೋಡ್ಬಿಡೋಣ. ಅದು ಏನು ಅಂದ್ರೆ ನಮ್ಮ ಇಬ್ಬರಲ್ಲಿ ಯಾರು ಜಾಸ್ತಿ ಪುಲ್ಅಪ್ಸ್ ಅನ್ನ ತಗೋತಾರೆ ಅನ್ನೋದನ್ನ ನಾವು ಟೆಸ್ಟ್ ಮಾಡಿ ಬಿಡೋಣ. ಅದನ್ನ ನಾನು ಲೈವ್ ಆಗಿ ಟೆಲಿಕಾಸ್ಟ್ ಅನ್ನ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಫ್ರೆಂಡ್ಲಿ ರೋಬೋಟ್ ಕೂಡ ಸರಿ ಓಕೆ ಅಂತ ಹೇಳ್ಬಿಡುತ್ತೆ. ಅದೇ ತರ ಅವನುವೆ ಪುಲ್ಅಪ್ಸ್ ಅನ್ನ ತಗೊಳ್ಳೋದಕ್ಕೆ ಶುರು ಮಾಡ್ತಾನೆ. ಏನು ಎಂತ ನಡೀತಿದೆ ಅಂತಾನೆ ಗೊತ್ತಾಗದೆ ನಮ್ಮ ರೋಬೋಟ್ವೆ ಪುಲ್ಅಪ್ಸ್ ಅನ್ನ ತಗೋತಾ ಆ ವಿಡಿಯೋ ಹಾಗೆ ತುಂಬಾನೇ ವೈರಲ್ ಆಗ್ತಿರುತ್ತೆ. ಒಂದೇ ಸಮಯದಲ್ಲಿ ತುಂಬಾ ಜನರು ಆ ಲೈವ್ ಅನ್ನ ನೋಡ್ತಿರೋದ್ರಿಂದ ಈ ವಿಷಯ ನಮ್ಮ ಹೀರೋಯಿನ್ ಗೆ ಕೂಡ ಗೊತ್ತಾಗ್ಲಿಕ್ಕೆ ಬರುತ್ತೆ. ತಕ್ಷಣವೇ ಆಫೀಸ್ ಇಂದ ಹೊರಟು ಬೇಗ ರಿಟರ್ನ್ ಮನೆಗೆ ಬರ್ತಾಳೆ. ಬಂದು ನೋಡ್ಬೇಕಾದ್ರೆ ಅಪಾರ್ಟ್ಮೆಂಟಿನ ಎಂಟ್ರೆನ್ಸ್ ಅಲ್ಲಿ ಇಬ್ಬರಿವೆ ಒಬ್ಬರಿಗೊಬ್ಬರು ಚಾಲೆಂಜ್ ಅನ್ನ ಮಾಡಿ ಕಾಂಪಿಟೇಷನ್ ಮಾಡ್ಕೋತಿರ್ತಾರೆ. ನಮ್ಮ ಹೀರೋಯಿನ್ ರೋಬೋಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ರೋಬೋಟ್ ಸರಿಯಾಗಿ ನಮ್ಮ ಹೀರೋಯಿನ್ ಅವಳ ಮಾತನ್ನ ಕೇಳದೆ ಕಾಂಪಿಟೇಷನ್ ಅಲ್ಲೇ ಕಾನ್ಸಂಟ್ರೇಟ್ ಮಾಡ್ತಿರುತ್ತೆ. ಯಾಕೆಂದ್ರೆ ಅದು ಸ್ವಲ್ಪ ಡಿಫೆಕ್ಟ್ ಆಗಿರುವ ರೋಬೋಟ್ ತಾನೆ. ಸೊ ಇದರಿಂದ ಟೆನ್ಷನ್ ಆಗಿದೆ ನಮ್ಮ ಹೀರೋಯಿನ್. ರೋಬೋಟಿನ ರಿಮೋಟ್ ಇರುತ್ತೆ ಅಲ್ವಾ ಅವಳ ಹತ್ರ ಒಂದು ಟ್ಯಾಬ್, ಅದನ್ನ ಕೈಗೆ ತಗೊಂಡು ಆ ರೋಬೋಟಿನ ಸ್ವಿಚ್ ಅನ್ನು ಆಫ್ ಮಾಡಿ ಶಟ್ ಡೌನ್ ಮಾಡ್ತಾಳೆ. ಆ ಜಾಗದಲ್ಲಿ ರೋಬೋಟ್ ಕೂಡ ಆಫ್ ಆಗ್ಬಿಡುತ್ತೆ. ನೆಕ್ಸ್ಟ್ ಏನು ನಡೆಯುತ್ತೆ ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಸಿಕ್ಕಾಪಟ್ಟೆ ಕೋಪದಲ್ಲಿ ಇರ್ತಾಳೆ ಆ ರೋಬೋಟ್ ಮೇಲೆ. ಆ ಫ್ರೆಂಡ್ಲಿ ರೋಬೋಟ್ವೇ ನಮ್ಮ ಹೀರೋಯಿನ್ ಅನ್ನ ಸಮಾಧಾನ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿರುತ್ತೆ. ಆದ್ರೆ ಅದು ಏನೇ ಟ್ರೈ ಮಾಡಿದ್ರು ನಮ್ಮ ಹೀರೋಯಿನ್ ಇನ್ನವೇ ಕೋಪದಿಂದ ನನ್ನ ಪರ್ಮಿಷನ್ ಇಲ್ಲದೆ ನೀನು ಅವನ ಜೊತೆ ಸೇರಿ ಜಾಲಿಯಾಗಿ ಸುತ್ತಾಡ್ತಿದ್ಯಾ, ಕಾಂಪಿಟೇಷನ್ ಅನ್ನ ಮಾಡ್ತಿದ್ಯಾ, ಅದೆಲ್ಲ ನನಗೆ ಒಂದು ಚೂರು ಇಷ್ಟನೇ ಆಗ್ಲಿಲ್ಲ, ಅವನ ಜೊತೆಗೆಲ್ಲ ನೀನು ಏನಕ್ಕಾಗಿ ಹೋಗ್ತಿದ್ಯಾ ಅಂತ ತುಂಬಾನೇ ಟೆನ್ಷನ್ ಆಗಿ ಕೇಳ್ಬೇಕಾದ್ರೆ ಆವಾಗ ರೋಬೋಟ್ ನೀನು ಇನ್ನವೇ ನಿನ್ನ ಎಕ್ಸ್ ಬಾಯ್ ಫ್ರೆಂಡ್ ಅನ್ನ ಲವ್ ಮಾಡ್ತಾನೆ ಇದೆಯಾ ಅಂತ ಒಂಥರ ಕೇಳುತ್ತೆ. ಇದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಈ ರೋಬೋಟ್ ಪೊಸೆಸಿವ್ ಆಗ್ತಿದೆ ಅನ್ನೋ ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಹಾಗೆ ನಗಾಡ್ತಿರ್ತಾಳೆ. ನಂತರ ಇಬ್ಬರುವೆ ಹಾಗೆ ಕಿಸ್ ಮಾಡ್ಕೋತಾರೆ. ಸೊ ಆವತ್ತಿನ ದಿನ ಈವ್ನಿಂಗ್ ಇಬ್ಬರುವೆ ಹೊರಟು ನಮ್ಮ ಹೀರೋಯಿನ್ ಅವಳ ಬರ್ಡೇ ಪಾರ್ಟಿಗೆ ಬರ್ತಾರೆ. ಅಲ್ಲಿ ಆ ಜಾಗದಲ್ಲಿ ನೋಡಿದ್ರೆ ಆ ಫ್ರೆಂಡ್ ಹುಡುಗಿಯ ಬಾಯ್ ಫ್ರೆಂಡ್ ಕೂಡ ಹುಡುಗಿನ ಸ್ಟೇಜ್ ಗೆ ಕರೆದು ಪ್ರಪೋಸ್ ಮಾಡ್ತಾನೆ ಅಂತ ಅನ್ಕೊಂಡ್ರೆ ಜಸ್ಟ್ ಬರ್ತ್ಡೇ ವಿಷಯನ ಮಾತ್ರ ಮಾಡ್ಬಿಟ್ಟು ಸ್ಟಾಪ್ ಮಾಡ್ಕೋತಾನೆ. ಇವಳು ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಿದ್ಲಲ್ವಾ ಅವನು ಪ್ರಪೋಸ್ ಮಾಡ್ತಾನೆ ಅಂತ. ಆದ್ರೆ ಇವಾಗ ಅವನು ಪ್ರಪೋಸ್ ಮಾಡದೆ ಇರೋದ್ರಿಂದ ಸಿಕ್ಕಾಪಟ್ಟೆ ಕೋಪವಾಗಿ ಟೆನ್ಷನ್ ಆಗಿ ಅವನ ಹತ್ರ ಜೋರಾಗಿ ಅವನ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇದರಿಂದ ಅಲ್ಲಿರೋ ಜನರು ಎಲ್ಲರೂ ಇವ್ರುಗಳು ಏನಕ್ಕಾಗಿ ಜಗಳ ಮಾಡ್ಕೋತಿದ್ದಾರೆ ಅಂತ ಶಾಕ್ ಆಗಿ ನೋಡ್ತಿರ್ತಾರೆ. ತಕ್ಷಣವೇ ಆ ಹುಡುಗಿ ಅಲ್ಲಿಂದ ಬೇಗನೆ ಹೊರಟು ಒಂದು ರೂಮ್ ಒಳಗಡೆ ಹೋಗಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಅವಳನ್ನ ಹೋಗಿ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ನಂತರ ಸ್ವಲ್ಪ ಹೊತ್ತಿನಲ್ಲಿ ಅವಳ ಫ್ರೆಂಡ್ ಅನ್ನ ಸಮಾಧಾನ ಮಾಡ್ಬಿಟ್ಟು ನಮ್ಮ ಫ್ರೆಂಡ್ಲಿ ರೋಬೋಟ್ ಅನ್ನ ಅವಳ ಫ್ರೆಂಡ್ ಜೊತೆಗೇನೆ ಬಿಟ್ಬಿಟ್ಟು ನಮ್ಮ ಹೀರೋಯಿನ್ ಆ ಬಾಯ್ ಫ್ರೆಂಡ್ ನ ಹುಡುಕಿ ಹೋಗಿ ಅವನ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆವಾಗ ನೋಡಿದ್ರೆ ನಮ್ಮ ಹೀರೋಯಿನ್ ಅವಳ ಎಕ್ಸ್ ಬಾಯ್ ಫ್ರೆಂಡ್ ಕೂಡ ಪಾರ್ಟಿಗೆ ಬಂದಿರ್ತಾನೆ. ಅವನು ಇಲ್ಲಿ ನಡೀತಿರುವ ವಿಷಯ ಎಲ್ಲವನ್ನು ಹುಚ್ಚನ ರೀತಿ ಲೈವ್ ಟೆಲಿಕಾಸ್ಟ್ ಅನ್ನ
ಮಾಡ್ತಿರ್ತಾನೆ. ಸೊ ಅವನನ್ನ ದಾಟಿ ನಮ್ಮ ಹೀರೋಯಿನ್ ಆ ಬಾಯ್ ಫ್ರೆಂಡ್ ಹುಡುಗನನ್ನು ಕಂಡಿಡಿದು ಅವನ ಹತ್ರ ಬಂದು ಮಾತಾಡ್ತಾವಳೆ. ಸೊ ಅವರಿಬ್ಬರು ಏನಂತ ಮಾತಾಡ್ಕೋತಾರೆ ಅಂದ್ರೆ, ಆಕ್ಚುಲಿ ಆ ಹುಡುಗಿ ಅಂದ್ರೆ ನನಗೆ ತುಂಬಾನೇ ಇಷ್ಟ, ಆದ್ರೆ ಅವಳ ಜೊತೆ ಎಲ್ಲ ಸೇರಿ ಬದುಕೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಾನು ಹುಡುಗಿಯರ ಜೊತೆ ಮಿಂಗಲ್ ಆಗೋದೇ ಇಲ್ಲ, ಹುಡುಗಿಯರ ಜೊತೆ ನಾನು ಇರೋದೇ ಇಲ್ಲ, ನನಗೆ ಹುಡುಗರಂದ್ರೇನೆ ಇಷ್ಟ ಅನ್ನೋ ರೀತಿ ಅವನು ಅವನ ಬಗ್ಗೆ ನಿಜವನ್ನ ನಮ್ಮ ಹೀರೋಯಿನ್ ಹತ್ರ ಹೇಳ್ತಿರ್ತಾನೆ. ಆದ್ರೆ ಅವು ಎಲ್ಲವನ್ನು ಅವ್ರಗಳಿಗೇನೆ ಗೊತ್ತಾಗದೆ ನಮ್ಮ ಹೀರೋಯಿನ್ ಅವಳ ಎಕ್ಸ್ ಬಾಯ್ ಫ್ರೆಂಡ್ ವಿಡಿಯೋ ಮಾಡ್ಕೊಬಿಡ್ತಾನೆ. ವಿಡಿಯೋ ಮಾತ್ರ ಇಲ್ಲ, ಲೈವ್ ಆಗಿ ಟೆಲಿಕಾಸ್ಟ್ ಮಾಡ್ಬಿಡ್ತಾನೆ. ಸೊ ಹೀಗಿರ್ಬೇಕಾದ್ರೆ ಈ ಬಾಯ್ ಫ್ರೆಂಡಿನ ನಿಜವನ್ನ ಅವಳ ಫ್ರೆಂಡ್ ಹತ್ರ ಹೇಳಿ ಅವಳನ್ನ ಸಮಾಧಾನ ಮಾಡೋಣ ಅಂತ ನಮ್ಮ ಹೀರೋಯಿನ್ ಬೇಗನೆ ರೂಮಿಗೆ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ತುಂಬಾನೇ ದೊಡ್ಡ ಶಾಕ್ ಆಗುತ್ತೆ. ಏನು ಅಂತ ನೋಡಿದ್ರೆ ನಮ್ಮ ಫ್ರೆಂಡ್ಲಿ ರೋಬೋಟುವೆ ಆ ಫ್ರೆಂಡ್ ಹುಡುಗಿನವೇ ತುಂಬಾನೇ ಕ್ಲೋಸ್ ಆಗಿರ್ತಾರೆ. ಅಷ್ಟೇ ಇದನ್ನ ನೋಡಿದ ನಮ್ಮ ಹೀರೋಯಿನ್ ತುಂಬಾನೇ ಕೋಪ ಮಾಡ್ಕೊತಾಳೆ. ಸೊ ತಕ್ಷಣವೇ ಪಕ್ಕದಲ್ಲಿ ಇರುವ ಒಂದು ಬಾಟಲ್ ಅನ್ನು ತಗೊಂಡು ಅವಳ ಫ್ರೆಂಡ್ಗೆ ಹೊಡೆಯೋದಕ್ಕೆ ಹೋಗ್ತಾಳೆ. ಆದ್ರೆ ಕರೆಕ್ಟ್ ಆಗಿ ಫ್ರೆಂಡ್ ಹುಡುಗಿ ಕೆಳಗಡೆ ಕೂತ್ಕೋಬೇಕಾದ್ರೆ ಅವಳ ಹಿಂದೆನೆ ನಿಂತಿದ್ದ ಆ ಫ್ರೆಂಡ್ಲಿ ರೋಬೋಟ್ಗೆ ಆ ಏಟು ಬಿದ್ದ್ಬಿಡುತ್ತೆ. ಆ ಏಟಿಂದ ಫ್ರೆಂಡ್ಲಿ ರೋಬೋಟಿನ ಮುಖ ಎರಡಾಗಿ ಓಪನ್ ಆಗ್ಬಿಡುತ್ತೆ. ಇದನ್ನುವೇ ಎಕ್ಸ್ ಬಾಯ್ ಫ್ರೆಂಡ್ ಲೈವ್ ಆಗಿ ಟೆಲಿಕಾಸ್ಟ್ ಮಾಡ್ಬಿಡ್ತಾನೆ. ಸೊ ಇವಾಗ ಪಾರ್ಟಿ ನಡೀತಿದ್ದ ಜಾಗದಿಂದ ರೋಬೋಟ್ ಅನ್ನ ಕರ್ಕೊಂಡು ರಿಟರ್ನ್ ಮನೆಗೆ ಬಂದಿದ್ದ ನಮ್ಮ ಹೀರೋಯಿನ್ ವಿಡ್ಡಿಗೆ ಫೋನ್ ಕಾಲ್ ಅನ್ನ ಮಾಡಿ ಅವನನ್ನ ಕರೆದು ಈ ರೋಬೋಟ್ ಅನ್ನ ನಾವು ಏನನ್ನ ಮಾಡೋಣ, ಹೇಗೆ ಇದನ್ನ ಸರಿ ಮಾಡೋದು ಅಂತ ಅವನ ಹತ್ರ ಹೆಲ್ಪ್ ಅನ್ನ ಕೇಳ್ತಾಳೆ. ಅದಕ್ಕೆ ತಕ್ಷಣವೇ ವಿಡ್ ಕೂಡ ರೋಬೋಟಿನ ಫೇಸ್ ಅನ್ನ ರೆಡಿ ಮಾಡ್ಬಿಡ್ತಾನೆ. ಆದ್ರೆ ಅದರ ಫೇಸ್ ಹೊಡೆದೋಗ್ಬಿಟ್ಟಿರೋದ್ರಿಂದ ಇವಾಗ ರೋಬೋಟ್ ಗೆ ಬೇರೆ ಫೇಸ್ ಅನ್ನು ಕೊಡ್ಬೇಕಾಗಿರುತ್ತೆ. ಇದರಿಂದ ನಮ್ಮ ಹೀರೋಯಿನ್ ಗೆ ತುಂಬಾ ಬೇಜಾರಾಗ್ತಿರುತ್ತೆ. ಯಾಕೆಂದ್ರೆ ಇಷ್ಟು ದಿನಗಳಾಗಿ ಒಂದೇ ಫೇಸ್ ಅನ್ನ ತಾನೇ ಇವಳು ನೋಡಿ ಪರಿಚಯವಾಗಿದ್ದು ಇಷ್ಟಪಟ್ಟಿದ್ದು, ಇವಾಗ ಬೇರೆ ಯಾವ್ದೋ ಫೇಸ್ ಇರ್ತಾ ಇರೋದನ್ನು ನೋಡಿ ಅದನ್ನ ಅವಳ ಕೈಯಲ್ಲಿ ತಡ್ಕೊಳ್ಳೋಕೆನೆ ಆಗ್ತಿಲ್ಲ. ಸೊ ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ ಆಫೀಸ್ಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಆ ಕಂಪನಿಯ ಬಾಸ್ ಇರ್ತಿದ್ದಾರೆ ಅಲ್ಲ, ಅವರು ನಮ್ಮ ಹೀರೋಯಿನ್ ಅನ್ನ ಕರೆದು ಕೂರಿಸಿ ಆ ಎಕ್ಸ್ ಬಾಯ್ ಫ್ರೆಂಡ್ ಟೆಲಿಕಾಸ್ಟ್ ಮಾಡಿದಲ್ವಾ ಆ ಎಲ್ಲಾ ವಿಡಿಯೋವನ್ನು ನಮ್ಮ ಹೀರೋಯಿನ್ ಗೆ ತೋರಿಸಿ, ಈ ತರ ನಿನ್ನ ಬಾಯ್ ಫ್ರೆಂಡ್ ಎಲ್ಲಾ ವಿಡಿಯೋವನ್ನು ತೆಗೆದು ಹೊರಗಡೆ ಆನ್ಲೈನ್ ನಲ್ಲಿ ಬಿಟ್ಬಿಟ್ಟಿದ್ದಾನೆ ಅಂತ ಹೇಳಿ ನಮ್ಮ ಹೀರೋಯಿನ್ ಅನ್ನು ಟರ್ಮಿನೇಟ್ ಮಾಡಿ ಅಂದ್ರೆ ಕೆಲಸವನ್ನ ಬಿಟ್ಟು ಕಳಿಸ್ಬಿಡ್ತಾನೆ. ಆವಾಗ ನಮ್ಮ ಹೀರೋಯಿನ್ ಅವಳಿಗೆ ಕೆಲಸ ಹೋಗ್ಬಿಟ್ಟಿದ್ರು ಕೂಡ ಇವಾಗ ಅವರ ಬಾಸ್ ಹತ್ರ, ಸರ್ ಏನೇ ಆಗಿರ್ಲಿ ನನಗೆ ಆ ಫ್ರೆಂಡ್ಲಿ ರೋಬೋಟ್ ಇರ್ತಿದೆ ಅಲ್ವಾ ಅದರ ಹಳೆ ಫೇಸ್ ಮಾತ್ರ ಒರಿಜಿನಲ್ ಫೇಸ್ ನನಗೆ ಬೇಕು ಅಂತ ಕೇಳ್ತಾವಳೆ. ಅದನ್ನ ಮಾತ್ರ ನನಗೆ ಕೊಟ್ಬಿಡಿ ಸರ್ ಪ್ಲೀಸ್ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾವಳೆ. ಆದ್ರೆ ಆ ಬಾಸ್ ಅನ್ನ ನೋಡಿದ್ರೆ ನಮ್ಮ ಹೀರೋಯಿನ್ ಅನ್ನ ಒದ್ದು ಓಡಿಸ್ಲಿಲ್ಲ ಅಷ್ಟೇ, ಹಾಗೆ ಸೈಲೆಂಟ್ ಆಗಿ ಮಾತಾಡಿ ಅವಳನ್ನ ಹೊರಗಡೆ ಕಳಿಸ್ಬಿಡ್ತಾನೆ. ಸೊ ಮನೆಗೆ ಬಂದ ಮೇಲೆ ವಿಡ್ಡಿಗೆನೆ ಕಾಲ್ ಅನ್ನ ಮಾಡಿ ಹೆಲ್ಪ್ ಅನ್ನ ಕೇಳ್ತಾವಳೆ. ಅದೇ ತರ ವಿಡ್ಡುವೆ ನಮ್ಮ ಹೀರೋಯಿನ್ ಹತ್ರ ಬಂದು ನನಗೆ ಒಂದೇ ಒಂದು ಐಡಿಯಾ ಮಾತ್ರವೇ ಇರ್ತಿದೆ ಅಂತ ಹೇಳ್ತಾವನೆ. ಏನು ಅಂತ ನೋಡಿದ್ರೆ ಇವರಿಬ್ಬರುವೆ ರಾತ್ರಿ ಹೊತ್ತು ಯಾರಿಗೂ ಗೊತ್ತಾಗದೆ ಈ ಸ್ಪೇರ್ ಪಾರ್ಟ್ಸ್ ಅನ್ನೆಲ್ಲ ಮಡಗಿರ್ತಾರೆ ಅಲ್ವಾ ಗುಡೋನ್, ಅದ್ರ ಒಳಗಡೆ ಹೋಗಿ ಒಂದೊಂದು ಮಾಡೆಲ್ ಆಗಿ ಚೆಕ್ ಮಾಡಿ ಕರೆಕ್ಟ್ ಆದ ಫೇಸ್ ಅನ್ನ ಹುಡುಕಿರ್ತಾರೆ. ಆವಾಗ ನೋಡ್ಬೇಕಾದ್ರೆ ಅದೇ ಗುಡೋನ್ ಒಳಗಡೆನೆ ಒಂದು ಮಾಡೆಲಿಂಗ್ ರೋಬೋಟ್ ಜೊತೆಗೆ ಆ ಕಂಪನಿ ಬಾಸ್ ಅವರು ಮಲಗಿರ್ತಾರೆ. ಅವರು ಇವ್ರುಗಳು ಮಾಡ್ತಾ ಇರುವ ಕತರ್ನ ಕೆಲಸವನ್ನ ನೋಡ್ಬಿಡ್ತಾರೆ. ಆದ್ರಿಂದ ವಿಡ್ ಅವನನ್ನು ಕೆಲಸವನ್ನ ಬಿಟ್ಟು ತೆಗೆದು ಬಿಡ್ತಾರೆ. ಸರಿ ಸರ್ ಫೈನಲ್ ಆಗಿ ಏನೇ ಇರಲಿ ನಮಗೆ ಆ ಮುಖವನ್ನ ಮಾತ್ರ ನೀವು ಕೊಟ್ಬಿಡಿ, ನಮಗೆ ಬೇರೆ ಏನುವೇ ಬೇಡ ಅಂತ ಕೇಳ್ಬೇಕಾದ್ರೆ ಆ ಬಾಸ್ ಅವರು ಕೂಡ ಇವಾಗ ಸರಿ ಆಯ್ತು ಆ ಫೇಸ್ ಅನ್ನ ಮಾತ್ರ ತಗೊಂಡು ಇಲ್ಲಿಂದ ಹೊರಡಿ ಅಂತ ಹೇಳಿ ಆಕ್ಸೆಪ್ಟ್ ಮಾಡ್ಬಿಡ್ತಾರೆ. ಆದ್ರಿಂದ ನಮ್ಮ ಹುಡುಗರು ಆ ರೋಬೋಟ್ ಗೆ ಕರೆಕ್ಟ್ ಆಗಿರುವ ಫೇಸ್ ಅನ್ನ ಮಾತ್ರ ತಗೊಂಡು ಅಲ್ಲಿಂದ ಹೊರಡುತ್ತಾರೆ. ಇವಾಗ ಕಾರಲ್ಲಿ ರಿಟರ್ನ್ ಬರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋನು ವಿಡ್ ಹತ್ರ ಸಾರಿ ಅನ್ನ ಕೇಳ್ತಾವಳೆ. ಅದಕ್ಕೆ ಬಿಟ್ಟು ಈ ಕೆಲಸ ಹೋದ್ರೆ ಏನು ನನಗೆ ಬೇಗನೆ ಬೇರೆ ಕೆಲಸ ಸಿಗ್ಬಿಡುತ್ತೆ, ನೀನು ಏನಕ್ಕೂ ವರಿ ಪಡಬೇಡ ಅಂತ ಹೇಳಿ ನಮ್ಮ ಹೀರೋಯಿನ್ ಅನ್ನ ಸಮಾಧಾನ ಮಾಡ್ತಾನೆ. ವಿಡ್ಡಿಗೆ ನಮ್ಮ ಹೀರೋಯಿನ್ ಅಂದ್ರೆ ತುಂಬಾನೇ ಇಷ್ಟ, ಅವಳನ್ನ ಲವ್ ಮಾಡ್ತಿರ್ತಾನೆ ಒನ್ ಸೈಡೆಡ್ ಆಗಿ. ಆದ್ರೆ ನಮ್ಮ ಹೀರೋಯಿನ್ ಫ್ರೆಂಡ್ಲಿ ರೋಬೋಟ್ ಅನ್ನ ಲವ್ ಮಾಡ್ತಾ ಇರೋದ್ರಿಂದ ನಮ್ಮ ವಿಡ್ ಅವನ ಕೈಯಲ್ಲಿ ಅವನ ಲವ್ ಅನ್ನು ಓಪನ್ ಆಗಿ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ತೋರ್ಸ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಹೀಗಿರ್ಬೇಕಾದ್ರೆ ಆ ಫ್ರೆಂಡ್ಲಿ ರೋಬೋಟ್ ಗೆ ಕೂಡ ಅದರ ಹಳೆ ಮುಖ ರಿಟರ್ನ್ ಬಂದ್ಬಿಡುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ಮತ್ತೆ ಆ ರೋಬೋಟ್ ಇಬ್ಬರುವೆ ಚೆನ್ನಾಗಿ ಜಾಲಿಯಾಗಿ ಸಂತೋಷವಾಗಿ ಬದುಕೋದಕ್ಕೆ ಶುರು ಮಾಡ್ತಾರೆ. ಇಬ್ಬರುವೆ ಜಾಲಿಯಾಗಿ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಶುರು ಮಾಡಿ ಅದರಲ್ಲಿ ಫನ್ನಿಯಾಗಿ ವಿಡಿಯೋವನ್ನ ಹಾಕಿ ತುಂಬಾನೇ ಪಾಪ್ಯುಲರ್ ಆಗ್ತಾರೆ. ಒಂದು ದಿನ ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ಫ್ರೆಂಡ್ಲಿ ರೋಬೋಟ್ ನಮ್ಮ ಹೀರೋಯಿನ್ ಗೆ ಪ್ರಪೋಸ್ ಅನ್ನ ಮಾಡುತ್ತೆ. ಅದನ್ನ ಕೇಳಿ ನಮ್ಮ ಹೀರೋಯಿನ್ ತುಂಬಾನೇ ಖುಷಿ ಆಗ್ತಾಳೆ. ಆ ರೋಬೋಟಿನ ಪ್ರಪೋಸಲ್ ಅನ್ನ ಅಕ್ಸೆಪ್ಟ್ ಮಾಡ್ಕೊತಾಳೆ. ಇದರಿಂದ ಇಬ್ಬರುವೆ ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿ ಒಂದು ಮ್ಯಾರೇಜ್ ಡೇಟ್ ಅನ್ನು ಫಿಕ್ಸ್ ಮಾಡ್ಕೊತಾರೆ. ಸೊ ಇದೇ ತರ ಮದುವೆ ದಿನಾನು ಬರುತ್ತೆ. ಸೊ ಇವ್ರುಗಳ ಮದುವೆನ ಮಾಡ್ಕೊಡೋದಕ್ಕಾಗಿ ಬಂದಿರುವ ಪಾಸ್ಟರ್ ಯಾರು ಅಂತ ನೋಡಿದ್ರೆ ಅವರು ತುಂಬಾನೇ ಸೌಂದರ್ಯವಾಗಿ ಬ್ಯೂಟಿಫುಲ್ ಆಗಿರುವ ಒಬ್ಬರು ಲೇಡಿ. ಸೊ ಆ ಬ್ಯೂಟಿಫುಲ್ ಪಾಸ್ಟರ್ ಲೇಡಿ ನಮ್ಮ ಫ್ರೆಂಡ್ಲಿ ರೋಬೋಟ್ ಹತ್ರ ನಿಮಗೆ ಸೊಣ್ಣರಲ್ನ ಮದುವೆ ಆಗೋದಕ್ಕೆ ಇಷ್ಟನಾ ಅಂತ ಕೇಳ್ತಾರೆ. ಆದ್ರೆ ಅದಕ್ಕೆ ಆ ಫ್ರೆಂಡ್ಲಿ ರೋಬೋಟ್ ಉತ್ತರವನ್ನ ಕೊಡದೆ ಪಾಸ್ಟರ್ ಅವರ ಸೌಂದರ್ಯವನ್ನ ನೋಡಿ ಅವರನ್ನ ಫ್ಲೋಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ನಿಮ್ಮ ಫೋನ್ ನಂಬರ್ ಅನ್ನು ಕೊಡ್ತೀರಾ ಅಂತ ಕೇಳ್ತಿರುತ್ತೆ. ಸೊ ಎಲ್ಲರ ಮುಂದೆ ಆ ಫ್ರೆಂಡ್ಲಿ ರೋಬೋಟ್ ಈ ರೀತಿ ನಮ್ಮ ಹೀರೋಯಿನ್ ಗೆ ಅಸಹ್ಯವನ್ನ ಅವಮಾನವನ್ನ ಮಾಡ್ಬಿಟ್ಟಿರೋದ್ರಿಂದ ಅವಳ ತಾಳ್ಮೆಯನ್ನ ಕಳ್ಕೊಂಡು ತುಂಬಾನೇ ಕೋಪ ಮಾಡಿ ಅಲ್ಲಿಂದ ಹೊರಟೋಗ್ತಾಳೆ. ಅವಾಗ ಹಿಂದೆನೆ ಓಡಿ ಬಂದ ರೋಬೋಟ್ ಇದು ನಾನು ಮಾಡಿಲ್ಲ, ಇದು ನನ್ನ ಗ್ಲಿಚ್ ಅನ್ಸುತ್ತೆ, ನನ್ನ ಪ್ರೋಗ್ರಾಮೇ ಆ ರೀತಿ ಮಾಡಿದೆ, ಅದೇ ಅಲ್ವಾ ನನ್ನ ಪ್ರೋಗ್ರಾಮು ಅಂತ ಅದು ಇದು ಅಂತ ಹೇಳಿ ನಮ್ಮ ಹೀರೋಯಿನ್ ಅನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಆದ್ರೂ ನಮ್ಮ ಹೀರೋಯಿನ್ ಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಆ ರೋಬೋಟ್ ಏನೇ ಹೇಳಿದ್ರು ಅದನ್ನ ನಂಬೋದಕ್ಕೆ ಆಗ್ತಿಲ್ಲ.
ಇದರಿಂದ ಇಬ್ಬರುವೆ ಮನೆಗೆ ಬಂದ ಮೇಲೆ ಜೋರಾಗಿ ಆರ್ಗ್ಯುಮೆಂಟ್ಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆವಾಗ ನಮ್ಮ ಹೀರೋಯಿನ್ ತುಂಬಾನೇ ಹತ್ಕೊಂಡೆ ನನ್ನನ್ನ ಏನಕ್ಕಾಗಿ ನೀನು ಏಮಾರಿಸಿದೆ ಅಂತ ಆ ರೋಬೋಟ್ ಅನ್ನ ನೋಡಿ ಕೇಳ್ಬೇಕಾದ್ರೆ ಅದಕ್ಕೆ ಆ ರೋಬೋಟ್ ತುಂಬಾನೇ ಟೆನ್ಷನ್ ಆಗಿ ಹೈಪರ್ ಆಗ್ಬಿಟ್ಟು ರಿಟರ್ನ್ ನಮ್ಮ ಹೀರೋಯಿನ್ ಗೆ ಜೋರಾಗಿ ಬೈತಿರುತ್ತೆ. ಆವಾಗ ಆ ಜಾಗಕ್ಕೆ ಕರೆಕ್ಟ್ ಆಗಿ ನಮ್ಮ ವಿಡ್ ಹುಡುಗ ಬಂದು ಈ ರೋಬೋಟ್ ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಯಾವುದೇ ರೀತಿಯ ಎರರು ಇಲ್ಲ, ನಾನೇನೆ ಸುಮ್ನೆ ಎರರ್ ಇರ್ತಿದೆ ಅಂತ ಸುಳ್ಳನ್ನ ಹೇಳ್ದೆ. ಈ ರೀತಿ ಫ್ರೆಂಡ್ಲಿ ರೋಬೋಟ್ಸ್ ಎಲ್ಲದಕ್ಕೂ ಅವು ಯಾರನ್ನ ತಾನು ಫಸ್ಟ್ ಮೀಟ್ ಮಾಡುತ್ತೋ ಅವರನ್ನ ಫಾಲೋ ಮಾಡಿನೇ ಅವರ ರೀತಿಯ ರೆಸಲ್ಟ್ಸ್ ಅನ್ನೇ ಮಾಡೋ ರೀತಿನೇ ಪ್ರೋಗ್ರಾಮ್ಸ್ ಅನ್ನ ಮಾಡಿದೆ. ಅವ್ರಗಳ ತರನೇ ಆಕ್ಟಿವಿಟೀಸ್ ಅನ್ನ ಮಾಡೋ ರೀತಿನೇ ಫ್ಯೂಚರ್ ಪ್ರೋಗ್ರಾಮ್ ಅನ್ನ ಮಾಡಿರುತ್ತೆ. ಆದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಈ ರೋಬೋಟ್ ನಿನ್ನ ಥಾಟ್ಸ್ ಅನ್ನೇ ರೆಸಮಲ್ ಮಾಡಿರುತ್ತೆ, ನಿನ್ನ ಅನಿಸಿಕೆವನ್ನೇ ಇದು ರಿಫ್ಲೆಕ್ಟ್ ಮಾಡಿರುತ್ತೆ. ಆವತ್ತು ಪಾರ್ಟಿಯಲ್ಲಿ ನಿನ್ನ ಫ್ರೆಂಡ್ ಮತ್ತೆ ಈ ರೋಬೋಟ್ ಇಬ್ಬರಿಗೂ ಒಂದಾಗಿ ಇದ್ದಿದ್ದಕ್ಕೆ ಕಾರಣ ನೀನು ನಿನ್ನ ಫ್ರೆಂಡಿಗೆ ಸಮಾಧಾನವನ್ನ ಮಾಡೋದಕ್ಕೆ ಟ್ರೈ ಮಾಡಿದ ರೀತಿನೇ ಈ ರೋಬೋಟ್ ಕೂಡ ನಿನ್ನ ಫ್ರೆಂಡಿಗೆ ಸಮಾಧಾನವನ್ನ ಮಾಡೋದಕ್ಕೆ ಟ್ರೈ ಮಾಡಿದೆ. ಇವಾಗ ಕೂಡ ನೀನು ಕೋಪದಲ್ಲಿ ಮಾತಾಡ್ಬೇಕಾದ್ರೆ ಅದು ಕೂಡ ಅದನ್ನ ನೋಡ್ಬಿಟ್ಟು ರೆಸಮಲ್ ಮಾಡಿ ಕೋಪದಿಂದ ಮಾತಾಡ್ತಿದ್ದಿದೆ ಅಂತ ಹೇಳಿ ಎಲ್ಲವನ್ನು ನಮ್ಮ ಹೀರೋಯಿನ್ಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾನೆ ವಿಡ್. ಇವನ್ನೆಲ್ಲ ರೋಬೋಟವೇ ಅರ್ಥ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಹತ್ರ ಬಂದು ನನಗೆ ಇವಾಗ ಎಲ್ಲವೇ ಅರ್ಥ ಆಗ್ಬಿಡ್ತು, ನಾನು ಇದ್ರ ಮೇಲೇ ನಿನ್ನ ಜೊತೆನೆ ಇರ್ತಾ ಇದ್ರೆ ನಿನ್ನನ್ನ ತುಂಬಾನೇ ಹರ್ಟ್ ಮಾಡ್ಬಿಡ್ತೀನಿ, ನಿನಗೆ ಇನ್ನವೇ ನೋವನ್ನ ಕೊಟ್ಬಿಡ್ತೇನೆ, ಆದ್ರಿಂದ ಒಂದು ಕೆಲಸವನ್ನ ಮಾಡು, ನನ್ನನ್ನ ಶಟ್ ಡೌನ್ ಮಾಡ್ಬಿಡು, ನನ್ನನ್ನ ಆಫ್ ಮಾಡಿ ಜಪಾನಿಗೆ ಕಳ್ಸಿಕೊಟ್ಬಿಡು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ವೇ ತುಂಬಾನೇ ಫೀಲ್ ಮಾಡ್ತಾವಳೆ, ತುಂಬಾನೇ ಎಮೋಷನಲ್ ಆಗ್ತಾವಳೆ. ಆದ್ರಿಂದ ಫೈನಲ್ ಆಗಿ ಇಬ್ಬರವೇ ಲಾಸ್ಟ್ ಆಗಿ ಒಂದು ಕಿಸ್ ಅನ್ನ ಮಾಡ್ಕೋತಾರೆ. ಆಮೇಲೆ ನೋಡಿದ್ರೆ ಹಾಗೆ ನಮ್ಮ ಹೀರೋಯಿನ್ ಆ ರೋಬೋಟ್ ಅನ್ನ ಟರ್ನ್ ಆಫ್ ಮಾಡ್ಬಿಡ್ತಾವಳೆ. ನಂತರ ಏನು ನಡೆಯುತ್ತೆ ಅಂತ ನೋಡಿದ್ರೆ ಒಂದು 6 ತಿಂಗಳ ನಂತರ ನಮ್ಮ ಹೀರೋಯಿನ್ ನಿದ್ದೆ ಮಾಡಿ ಎದ್ದೇಳ್ತಾಳೆ. ನಂತರ ಡೈರೆಕ್ಟ್ ಆಗಿ ಕಿಚನ್ ಗೆ ಹೋಗ್ಬೇಕಾದ್ರೆ ಅಲ್ಲಿ ನಮ್ಮ ವಿಡ್ ತುಂಬಾನೇ ಖುಷಿಯಾಗಿ ನಮ್ಮ ಹೀರೋಯಿನ್ಗಾಗಿ ಬ್ರೇಕ್ಫಾಸ್ಟ್ ಅನ್ನ ಅಡುಗೆ ಮಾಡ್ತಿರ್ತಾನೆ. ಸೊ ನಮ್ಮ ವಿಡ್ ಆಲ್ರೆಡಿ ನಮ್ಮ ಹೀರೋಯಿನ್ ಅನ್ನು ತುಂಬಾನೇ ಲವ್ ಮಾಡ್ತಿದ್ದ ಅಲ್ವಾ, ತುಂಬಾನೇ ಪ್ರೀತಿಸ್ತಿದ್ದ ಅಲ್ವಾ, ಆದ್ರಿಂದ ಇವಾಗ ನಮ್ಮ ವಿಡ್ಡೆ ನಮ್ಮ ಹೀರೋಯಿನ್ ಅನ್ನು ತುಂಬಾ ಚೆನ್ನಾಗಿ ನೋಡ್ಕೋತಿರ್ತಾನೆ. ಇಬ್ಬರುವೆ ಇವಾಗ ಒಂದೇ ಮನೆಯಲ್ಲಿ ಒಟ್ಟಿಗೆ ಇರ್ತಾರೆ. ಸೊ ಹೀಗೇನೆ ಇಬ್ಬರುವೆ ಕೂತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಆ ರೋಬೋಟ್ ಹತ್ರ ಇಂದ ನಮ್ಮ ಹೀರೋಯಿನ್ ಗೆ ಮೆಸೇಜ್ ಬಂದಿರುತ್ತೆ. ಅದನ್ನ ನೋಡಿದ ತಕ್ಷಣವೇ ನಮ್ಮ ಹೀರೋಯಿನ್ ಬಾತ್ರೂಮ್ ಒಳಗಡೆ ಹೋಗಿ ಡೋರ್ ಅನ್ನ ಕ್ಲೋಸ್ ಮಾಡ್ಕೊಂಡು ಏನದು ಮೆಸೇಜ್ ಅಂತ ಓಪನ್ ಮಾಡಿ ನೋಡಿದ್ರೆ ಅದೊಂದು ವಿಡಿಯೋ ಮೆಸೇಜ್. ಆ ವಿಡಿಯೋದಲ್ಲಿ ಆ ಫ್ರೆಂಡ್ಲಿ ರೋಬೋಟ್ ತಾನು ಜಪಾನ್ ಅಲ್ಲಿ ಇರ್ತಾ ಇರೋದಾಗೂ ಹೀರೋಯಿನ್ ಜೊತೆಗೆ ಇರ್ತಿದ್ದ ದಿನಗಳನ್ನ ಅದ್ರ ಕೈಯಲ್ಲಿ ಮರೆಯೋದಕ್ಕೇನೆ ಆಗಲ್ವಂತೆ, ತುಂಬಾನೇ ಖುಷಿಯಾಗಿದ್ದ ದಿನಗಳು ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಆ ರೋಬೋಟ್ ಅನ್ನು ನೋಡ್ಬೇಕಾದ್ರೆ ನಮ್ಮ ಹೀರೋನಿಗಾಗಿ ಆ ಜಾಪನೀಸ್ ರೋಬೋಟ್ ಗುಡೋನ್ ಅಲ್ಲಿ ಇದ್ಕೊಂಡು ಜಾಪನೀಸ್ ಮತ್ತೆ ಇಂಗ್ಲಿಷ್ ಮಿಕ್ಸ್ ಆಗಿದ್ದ ರೀತಿಯಲ್ಲಿ ಒಂದು ಹಾಡನ್ನ ಹಾಡುತ್ತೆ. ಇದನ್ನ ಕೇಳಿ ನಮ್ಮ ಹೀರೋಯಿನ್ ತುಂಬಾನೇ ಖುಷಿ ಆಗ್ತಿರ್ತಾವಳೆ. ಹಾಗೆ ನಮ್ಮ ಫ್ರೆಂಡ್ಲಿ ರೋಬೋಟ್ ಅನ್ನ ಮಿಸ್ ಮಾಡ್ಕೊಂಡು ತುಂಬಾನೇ ಅಳ್ತಿರ್ತಾವಳೆ. ಹೀಗೆ ಇಬ್ಬರು ದೂರ ಆಗಿರ್ಬೇಕಾದ್ರೆ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಇವಾಗ ನಿಮಗಾದ ಕ್ವಶನ್, ಈ ರೀತಿಯ ರೋಬೋಟ್ ಅನ್ನ ನೀವು ಫ್ಯೂಚರ್ ಅಲ್ಲಿ ತಗೋತೀರಾ ಅನ್ಬೇಕಾದ್ರೆ ಯಾವ ಕ್ಯಾಟಗರಿಯಲ್ಲಿ ಇರ್ತಾ ಇರುವ ರೋಬೋಟ್ ಅನ್ನ ನೀವು ತಗೋತಿದ್ರಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ಮೂವಿ ತುಂಬಾನೇ ವಿಚಿತ್ರವಾಗಿರ್ತಿತ್ತಲ್ವಾ, ಡಿಫ್ರೆಂಟ್ ಆಗಿರ್ತಿತ್ತಲ್ವಾ, ಸೊ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ತುಂಬಾನೇ ಇಷ್ಟವಾಗಿದ್ರೆ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗೆ ಶೇರ್ ಅನ್ನ ಮಾಡಿ. ಮತ್ತೆ ಫೈನಲಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದೀರಾ ಇಲ್ವೋ ಅನ್ನೋದನ್ನ ನೋಡಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.